Good morning, students. Very good morning. In the last video, we discussed, we started chemical bonding and molecular structure. In that we discussed, that is, before starting we discussed chemical bonding and molecular structure. Before starting we discussed electronic configuration. Up to hydrogen the zinc ವರೆಗೂ ಡಿಸ್ಕಸ್ ಮಾಡಿದೀವಲ್ಲ. While writing the electronic configuration ಗೊತ್ತಿದೆ ಅಂದರೆ ನಿಮಗೆ ಅರ್ಥ ಆಯ್ತಾ? ಈ ಕೆಮಿಕಲ್ ಬಾಂಡಿಂಗ್ ಈಸಿ ಆಗುತ್ತೆ. ಅರ್ಥ ಆಯ್ತು? ಕೆಮಿಕಲ್ ಬಾಂಡಿಂಗ್ ಈಸಿ ಆಗುತ್ತೆ. ಇವಾಗ ಯಾವುದೇ ಒಂದು ಎಲಿಮೆಂಟ್ ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಅಂತ ನೀವು ತಿಳ್ಕೊಂಡ್ರೆ ಡೆಡ್ ಈಸಿ ಆಗುತ್ತೆ. ಅರ್ಥ ಆಯ್ತಾ? ಇವಾಗ in the last class we discussed what is chemical bond. What is chemical bond? A chemical bond is a attractive force. It is a force of attraction. It is the force of attraction which holds together the constituent ions or atoms or molecules. Artha aita? Present in a substance is called as chemical bond. Yenilla, very simple. Ivaga chemical bonding andre artha aita? Ivaga that is a bond means love. Ishta padtakkantaddu anta. Bond means love. Ishta padtakkantaddu. ಇವಾಗ ಒಂದು ಬಾಂಡಿಂಗ್ ಅಂದರೆ ನೀವು ಯಾವುದೋ ಒಂದು ಕ್ಲೋಸ್ ಫ್ರೆಂಡ್ ಜೊತೆ ತುಂಬ ಕ್ಲೋಸ್ ಆಗಿತ್ತಂದರೆ ಅಬ್ಬರ ಅವ್ರ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆಯಪ್ಪ. ಇಲ್ಲ ನಮ್ಮ ಅಪ್ಪ ಅಮ್ಮ ಜೊತೆ ಇರ್ತಕ್ಕಂಥದ್ದು ಒಂದು ಬಾಂಡಿಂಗ್, ಇಲ್ಲ ನಮ್ಮ ಅಣ್ಣ ತಮ್ಮನ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಬಾಂಡಿಂಗ್. ಅರ್ಥ ಆಯ್ತಾ? ಇಲ್ಲೂ ಕೂಡ ಅಷ್ಟೇ ಅದನ್ನೇ ಸೇಮ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಕೂಡ ಅಪ್ಲೈ ಮಾಡಿದಾಗ ಅರ್ಥ ಆಯ್ತಾ? ಇವಾಗ ಫಾರ್ ಎಕ್ಸಾಂಪಲ್ ವಾಟರ್ ತಗೊಳ್ಳೋಣ. ವಾಟರ್ ಈಸ್ ಮೇಡ್ ಅಪ್ ಆಫ್, ನೀವು ನೋಡಿರ್ತಕ್ಕಂಥ ನಾವು ಡೈಲಿ ನೋಡ್ತಕ್ಕಂಥ ಸಬ್ಸ್ಟೆನ್ಸ್, ನಾವು ಡೈಲಿ ಯೂಸ್ ಮಾಡ್ತಕ್ಕಂಥ ಸಬ್ಸ್ಟೆನ್ಸ್ ವಾಟರ್ ಈಸ್ ಮೇಡ್ ಅಪ್ ಆಫ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್, 2 ಹೈಡ್ರೋಜನ್ಸ್ ಅಂಡ್ 1 ಆಕ್ಸಿಜನ್. ಆ ಎರಡರ ಮಧ್ಯದಲ್ಲಿ ಯಾವ ಟೈಪ್ ಆಫ್ ಬಾಂಡಿಂಗ್ ಇದೆ ಅರ್ಥ ಆಯ್ತಾ? ಆರ್ ಯು ಟೇಕ್ ಅನದರ್ ಒನ್ ಈಸ್ ನಾವು ಯೂಸ್ ಮಾಡ್ತಕ್ಕಂಥ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ NaCl. ಅರ್ಥ ಆಯ್ತಾ? ಸೋಡಿಯಂ ಕ್ಲೋರೈಡ್ ಸಾಲ್ಟ್. ಅರ್ಥ ಆಯ್ತಾ? ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಯೂಸ್ ಮಾಡ್ತೀವಲ್ಲ NaCl. ಇದ್ರ ಮಧ್ಯದಲ್ಲಿ ಯಾವ ಟೈಪ್ ಆಫ್ ಬಾಂಡಿಂಗ್ ಇದೆ ಅರ್ಥ ಆಯ್ತಾ? ಈ ಬಾಂಡ್ ಮೀನ್ಸ್ ಇವೆರಡರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಅಟ್ರಾಕ್ಷನ್. ಈ ಯಾವುದು ಸೋಡಿಯಂ ಮತ್ತೆ ಕ್ಲೋರಿನ್ ಮಧ್ಯದಲ್ಲಿ ಇರ್ತದೆ, ಇದರಲ್ಲಿ ಆಕ್ಸಿಜನ್ ಮತ್ತೆ ವಾಟರ್ ಮಧ್ಯದಲ್ಲಿ ಇರ್ತಕ್ಕಂಥ ಅಟ್ರಾಕ್ಷನ್ಗೆ ಬಾಂಡಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಏನು ಬಾಂಡಿಂಗ್ ಅಂದ್ರೆ ವಾಟ್ ಈಸ್ ಕೆಮಿಕಲ್ ಬಾಂಡ್? ಅರ್ಥ ಆಯ್ತಾ? ಇಟ್ ಈಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಇಟ್ ಈಸ್ ಅ ಅಟ್ರಾಕ್ಷನ್ ಫೋರ್ಸ್ ವಿಚ್ ಹೋಲ್ಡ್ಸ್ ಟುಗೆದರ್ ದ ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್ ಆಗಿರ್ಬೋದು, ಆಟಮ್ಸ್ ಆಗಿರ್ಬೋದು, ಮಾಲಿಕ್ಯೂಲ್ಸ್ ಆಗಿರ್ಬೋದು, ಪ್ರೆಸೆಂಟ್ ಇನ್ ಎ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ಕೆಮಿಕಲ್ ಬಾಂಡ್. ಈ ಕೆಮಿಕಲ್ ಬಾಂಡ್ ಫಾರ್ಮ್ ಆಗಲಿಕ್ಕೆ ಅರ್ಥ ಆಯ್ತಾ? ವಾಟ್ ಆರ್ ದ ಮೇನ್ ಕ್ರೈಟೀರಿಯಾಸ್? ಅದು ಇಂಪಾರ್ಟೆಂಟ್. ವಾಟ್ ಆರ್ ದ ಮೇನ್ ಕ್ರೈಟೀರಿಯಾಸ್ ವೆನ್ ದ ಎಲಿಮೆಂಟ್ಸ್ ಆರ್ ಕಂಬೈನ್ಡ್ ಟು ಫಾರ್ಮ್ ಎ ಸಬ್ಸ್ಟೆನ್ಸಸ್ ಅಥವಾ ಟು ಫಾರ್ಮ್ ಮಾಲಿಕ್ಯೂಲ್ಸ್ ಅಥವಾ ಟು ಫಾರ್ಮ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ವಾಟ್ ಆರ್ ದ ಮೇನ್ ಕ್ರೈಟೀರಿಯಾ? ಏನಿಲ್ಲ ಮೇನ್ ಕ್ರೈಟೀರಿಯಾ. ನಂಬರ್ 1 ಕ್ರೈಟೀರಿಯಾ ಅರ್ಥ ಆಯ್ತಾ? that is decrease in energy. ಅರ್ಥ ಆಯ್ತಾ? that is decrease in energy, that is minimum energy. ಅರ್ಥ ಆಯ್ತಾ? they possess minimum energy. ಅರ್ಥ ಆಯ್ತಾ? the elements possess minimum energy. ಅರ್ಥ ಆಯ್ತಾ? that is the substances possess minimum energy. ಅರ್ಥ ಆಯ್ತಾ? ಮಿನಿಮಮ್ ಎನರ್ಜಿ. ಅರ್ಥ ಆಯ್ತಾ? ಮಿನಿಮಮ್ ಎನರ್ಜಿನ ಪ್ರೊಸೆಸ್ ಮಾಡ್ತವೆ ವೆನ್ ದ ಎಲಿಮೆಂಟ್ಸ್ ಆರ್ ಕಂಬೈನ್ಡ್. ಯಾವಾಗ ಮಿನಿಮಮ್ ಎನರ್ಜಿನ ಪ್ರೊಸೆಸ್ ಮಾಡ್ತಾವೋ ದೇ ಬಿಕಮ್ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಬರ್ತವೆ. ಅರ್ಥ ಆಯ್ತಾ? ದಿಸ್ ಒನ್ ಆಫ್ ದ ಕ್ರೈಟೀರಿಯಾ. ಫಾರ್ ಎಕ್ಸಾಂಪಲ್ ಯು ಟೇಕ್ ವೆನ್ 1 ಹೈಡ್ರೋಜನ್ ಆಟಮ್ ಇಟ್ಸ್ ಕಂಬೈನ್ಸ್ ವಿತ್ ಅನದರ್ ಹೈಡ್ರೋಜನ್ ಆಟಮ್. ಈ ಹೈಡ್ರೋಜನ್ ಆಟಮ್ಸ್ ಸಪ್ರೇಟ್ ಆಗಿದ್ದಾಗ, ಹೈಡ್ರೋಜನ್ ಆಟಮ್ಸ್ ಸಪ್ರೇಟ್ ಆಗಿದ್ದಾಗ ಇದರ ಎನರ್ಜಿ ಸ್ವಲ್ಪ ಜಾಸ್ತಿ ಇರುತ್ತೆ. ದೇ ಆರ್ ನಾಟ್ ಸ್ಟೇಬಲ್. ಯಾವಾಗ ಅವೆರಡು ಕಂಬೈನ್ ಆಗ್ತಾವೋ ದೇ ಬಿಕಮ್ ಸ್ಟೇಬಲ್. ದ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್. ಇವಾಗ ಸಪ್ರೇಟ್ ಆಗಿದ್ದಾಗ ಎಷ್ಟು ಎನರ್ಜಿ ಇದೆಯೋ ಅದೇ ಕಂಬೈನ್ ಆದಾಗ ಎನರ್ಜಿ ಮಿನಿಮಮ್ ಅಂದ್ರೆ ಕಡಿಮೆ ಆಗ್ಬಿಟ್ಟಿರುತ್ತೆ, ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಬಂದಿರುತ್ತೆ. ಆದ್ದರಿಂದ ಈ ಎರಡರ ಮಧ್ಯದಲ್ಲಿ ಕೂಡ ಒಂದು ಟೈಪ್ ಆಫ್ ಕೆಮಿಕಲ್ ಬಾಂಡ್ ಇರುತ್ತೆ. ಅದು ಯಾವ ಟೈಪ್ ಆಫ್ ಕೆಮಿಕಲ್ ಬಾಂಡ್ ಅಂತ ನಾವು
ಡಿಸ್ಕಸ್ ಮಾಡೋಣ. ಅದು ಕೋವೆಲೆಂಟ್ ಬಾಂಡು. ಅರ್ಥ ಆಯ್ತು? ಕೋವೆಲೆಂಟ್ ಬಾಂಡ್ ಅಂದರೆ ಏನು, ಅದರ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಏನು, ಎಕ್ಸಾಂಪಲ್ಸ್ ಮತ್ತು ಇದನ್ನೇ ಎಕ್ಸಾಂಪಲ್ ಆಗಿ ಕೊಡ್ಬೋದು ಬೇಕಾದರೆ. ವಿಲ್ ಡಿಸ್ಕಸ್ ದಟ್ ಟೋಟಲಿ. ವೆನ್ ಎಲಿಮೆಂಟ್ಸ್ ಆರ್ ಸಪರೇಟೆಡ್ ದ ಎನರ್ಜಿ ಈಸ್ ಗೋಯಿಂಗ್ ಟು ಬಿ ಮ್ಯಾಕ್ಸಿಮಮ್. ವೆನ್ ದಟ್ ಆರ್ ಕಂಬೈನ್ಡ್, ಅವು ಕಂಬೈನ್ ಆದರೆ ದ ಎನರ್ಜಿ ಈಸ್ ಗೋಯಿಂಗ್ ಟು ಬಿ ರಿಲೀಸ್ಡ್. When energy is going to be released, the energy decreases. When the energy decreases, it becomes maximum stability. It becomes maximum stability. For example, you take sodium and chlorine separate ಆಗಿದ್ದಾಗ ಇದರ ಎನರ್ಜಿ ಏನಿದೆ ಜಾಸ್ತಿ ಇರುತ್ತೆ. ಯಾವಾಗ ಇದರ ಎನರ್ಜಿ ಜಾಸ್ತಿ ಇದೆಯೋ, ಅರ್ಥ ಆಯ್ತಾ, ಅವೆರಡು ಕಂಬೈನ್ ಆದರೆ ಟು ಬಿಕಮ್ NaCl ಆಗಿಬಿಟ್ರೆ ದ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್. ದ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್. ಯಾವ ಎನರ್ಜಿ ಡಿಕ್ರೀಸ್ ಆಗಿದೆಯೋ ದ ಮಾಲಿಕ್ಯೂಲ್ ಬಿಕಮ್ ಸ್ಟೇಬಲ್. ದ ಮಾಲಿಕ್ಯೂಲ್ ಬಿಕಮ್ ಸ್ಟೇಬಲ್. ದಟ್ಸ್ ವೈ ದ ಮಿನಿಮಮ್ ಎನರ್ಜಿ, ಅರ್ಥ ಆಯ್ತಾ, ಈಸ್ ದ ಮೈನ್ ಕ್ರೈಟೀರಿಯಾ. ಅರ್ಥ ಆಯ್ತಾ? ಇನ್ ದ ಫಾರ್ಮೇಷನ್ ಆಫ್ ಕೆಮಿಕಲ್ ಬಾಂಡಿಂಗ್. ಕೆಮಿಕಲ್ ಬಾಂಡಿಂಗ್ ಆಕ್ಚುಲಿ ಕ್ವಾಸೆಲ್ ಅಂಡ್ ಲಿವಿಸ್, ಅರ್ಥ ಆಯ್ತಾ, ಲಿವಿಸ್ ಪ್ರಪೋಸ್ಡ್ ಒಂದು ಥಿಯರಿ ಕಾಲ್ಡ್ ಆಸ್ ಕ್ವಾಸಲ್-ಲಿವಿಸ್ ಥಿಯರಿ ಅಂತ ಕರಿತೀವಿ. ಈ ಕ್ವಾಸಲ್-ಲಿವಿಸ್ ಥಿಯರಿಯಲ್ಲಿ ಆಕ್ಚುಲಿ ಹೌ ದ ಎಲಿಮೆಂಟ್ಸ್ ಆರ್ ಕಂಬೈನ್ಡ್, ಅರ್ಥ ಆಯ್ತಾ, ಎಲಿಮೆಂಟ್ಸ್ ಆರ್ ಕಂಬೈನ್ಡ್ ಟು ಫಾರ್ಮ್ ಮಾಲಿಕ್ಯೂಲ್ಸ್. ವಾಟ್ ಆರ್ ದ ಮೇನ್ ಕ್ರೈಟೀರಿಯಾ ಟು ಕಂಬೈನ್ ದ ಆಟಮ್ಸ್ ಟು ಫಾರ್ಮ್ ಎ ಕಾಂಪೌಂಡ್. ಅರ್ಥ ಆಯ್ತಾ? ಆ ಕ್ರೈಟೀರಿಯಾಸ್ನೇ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು, ಅರ್ಥ ಆಯ್ತಾ, ನಾವು ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ ಬಾಂಡ್ಸ್ ಡಿಸ್ಕಸ್ ಮಾಡೋದು. ಅರ್ಥ ಆಯ್ತಾ? ಯಾವಾಗ ಕ್ವಾಸೆಲ್ ಇದನ್ನ ಹೇಳಿದ್ನೋ, ಅಗೇನ್ ಲೀವಿಸ್ ಇದನ್ನೇ ಕಾನ್ಸೆಪ್ಟ್ ಆಗಿ ತಗೊಂಡು, ಅರ್ಥ ಆಯ್ತಾ, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ಎಕ್ಸ್ಪ್ಲೇನ್ ಮಾಡಿದ. ಅರ್ಥ ಆಯ್ತಾ? ಏನು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್? ಈ ದಟ್ ಈಸ್ ಮಿನಿಮಮ್ ಎನರ್ಜಿ ಒಂದು ಕ್ರೈಟೀರಿಯಾ ಆಯ್ತಾ. ಸೆಕೆಂಡ್ ಒನ್ ಈಸ್, ಅರ್ಥ ಆಯ್ತಾ, octet structure. When the elements are combined to form an octet, ಅರ್ಥ ಆಯ್ತಾ, to form an octet. Formation of octet structure. When the elements are combined to form an octet. Oct ಅಂದ್ರೆ ಏನು? 8 electrons. ಅರ್ಥ ಆಯ್ತಾ? ಆಕ್ಚುಲಿ octet structure ಅಂದ್ರೆ ಡೂಪ್ಲೆಟ್ ಮತ್ತೆ ಅಂಡ್ ಆಕ್ಟೇಟ್. ಡೂಪ್ಲೆಟ್ ಅಂಡ್ ಆಕ್ಟೇಟ್. ಆಕ್ಟ್ ಅಂದ್ರೆ ಏನು ತಾನೆ? ಅರ್ಥ ಆಯ್ತಾ? ಆಕ್ಟೇಟ್ ಅಂದ್ರೆ ದಟ್ ಈಸ್ 8 electrons. ಡೂಪ್ಲೆಟ್ ಅಂದ್ರೆ 2 electrons ಇನ್ ದ ವೇಲೆನ್ಸ್ ಶೆಲ್. ಅರ್ಥ ಆಯ್ತಾ? ಯಾವಾಗ ಎಲಿಮೆಂಟ್ಸ್, ಅರ್ಥ ಆಯ್ತಾ, ಕಂಬೈನ್ ಆಗ್ತಾವೋ, ಯಾಕೆ ಕಂಬೈನ್ ಆಗ್ತವೆ ಅಂದ್ರೆ ಅವು ಈ ಸ್ಟ್ರಕ್ಚರ್ ಹೊಂದಿರಲ್ಲ, ಆಕ್ಟೇಟ್ ಸ್ಟ್ರಕ್ಚರ್ ಹೊಂದಿರಲ್ಲ ಸಪರೇಟ್ ಆಗಿದ್ದಾಗ. ಯಾವಾಗ ಈ ಡೂಪ್ಲೆಟ್ ಆಕ್ಟೇಟ್ ಸ್ಟ್ರಕ್ಚರ್ ಹೊಂದಿಲ್ಲ ಸಪರೇಟ್ ಆಗಿದ್ದಾಗ ದೇ ಆರ್ ನಾಟ್ ಸ್ಟೇಬಲ್. ವೆನ್ ದೇ ಆರ್ ಕಂಬೈನ್ಡ್ ದೇ ಬಿಕಮ್ ಆಕ್ಟೇಟ್ ಆರ್ ಡೂಪ್ಲೆಟ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಆಕ್ಟೇಟ್ ಆರ್ ಡೂಪ್ಲೆಟ್ ಸ್ಟ್ರಕ್ಚರ್. ಈ ಡೂಪ್ಲೆಟ್ಗೆ ಅಥವಾ ಆಕ್ಟೇಟ್ಗೆ ಏನು ಈ ಡೂಪ್ಲೆಟ್? ಫಾರ್ ಎಕ್ಸಾಂಪಲ್, ಇವಾಗ ಆವಾಗ ಹೇಳಿದೆ ನಾನು, ಅರ್ಥ ಆಯ್ತಾ, ಒಂದು ಹೈಡ್ರೋಜನ್ ಅಲ್ಲಿ, ಅರ್ಥದ ಹೈಡ್ರೋಜನ್ ಆಟಮ್ ತಗೊಂಡಾಗ ಅದು ನ್ಯೂಕ್ಲಿಯಸ್ ಇರುತ್ತೆ. ಅರ್ಥ, ಇದು ಹೈಡ್ರೋಜನ್ ನ್ಯೂಕ್ಲಿಯಸ್, ಇದು ಫಸ್ಟ್ ಶೆಲ್, ಇದು ಒಂದು ಎಲೆಕ್ಟ್ರಾನ್ ಇರುತ್ತೆ. ಒಂದು ಎಲೆಕ್ಟ್ರಾನ್ ತಾನೆ, ಯಾಕಂದ್ರೆ ಅಟಾಮಿಕ್ ನಂಬರ್ ಇಸ್ 1. ಅರ್ಥ ಆಯ್ತಾ? ಇನ್ನೊಂದು ಹೈಡ್ರೋಜನ್ ಸೇಮ್ ಅದೇ ತರ, ಅದಕ್ಕೊಂದು ನ್ಯೂಕ್ಲಿಯಸ್ ಇರುತ್ತೆ, ಅದರಲ್ಲೂ ಒಂದು ಎಲೆಕ್ಟ್ರಾನ್ ಇರುತ್ತೆ ಅಲ್ವಾ? ಇವೆರಡು ಕಂಬೈನ್ ಆದರೆ, ಅರ್ಥ ಆಯ್ತಾ, ಇವಾಗ ಈ ಹೈಡ್ರೋಜನ್ ಇದಕ್ಕೆ ಕೊಟ್ಟರು, ಈ ಹೈಡ್ರೋಜನ್ ಇದಕ್ಕೆ ಕೊಟ್ಟರು ಎಲೆಕ್ಟ್ರಾನ್ ಏನಾಗುತ್ತೆ? ಡಬಲ್ ಡೂಪ್ಲೆಟ್ ಆಗುತ್ತೆ. ಆ ಡೂಪ್ಲೆಟ್ ಆದಾಗ ಸ್ಟೆಬಿಲಿಟಿ ಬರುತ್ತೆ. ಅರ್ಥ ಆಯ್ತಾ? ಡೂಪ್ಲೆಟ್ ಬಂದಾಗ ಸ್ಟೆಬಿಲಿಟಿ ಬರುತ್ತೆ. ಆದ್ದರಿಂದ ಅರ್ಥ, ದೇ ಬಿಕಮ್ ಸ್ಟೇಬಲ್ ಅಂತ. ದೇ ಬಿಕಮ್ ಸ್ಟೇಬಲ್. ಈ ಡೂಪ್ಲೆಟ್ ಆಗೋ ರೀಸನ್ ಇಂದಾನೆ ದೇ ಕಂಬೈನ್, ದ ಎನರ್ಜಿ ಇಸ್ ಗೋಯಿಂಗ್ ಟು ರಿಲೀಸ್, ಇಟ್ ಬಿಕಮ್ ಸ್ಟೇಬಲ್ ಅಂತ. ಅರ್ಥ ಆಯ್ತಾ? ದಟ್ ಈಸ್ ಲಿವಿಸ್ ಹೇಳ್ತಾನೆ. ಆ ಲಿವಿಸ್ ಡಾಟ್ ಸ್ಟ್ರಕ್ಚರ್ ನಾವು ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಇವಾಗ ಅದೊಂದೇ ಅಲ್ಲ, ಆಕ್ಟೇಟ್ ತಗೊಳ್ಳೋಣ. ಆಕ್ಟೇಟ್ ಅರ್ಥ ಆಯ್ತಾ? ಏನ್ ಹೇಳಿ? ಆಕ್ಟೇಟ್. ಆಕ್ಟ್. ಇವಾಗ ನಾವು ಆಗ್ಲೇ ಹೇಳಿದೆ, ಸೋಡಿಯಂ ಮತ್ತೆ
ಕ್ಲೋರಿನ್ ಸಪರೇಟ್ ಆಗಿದ್ದಾಗ ಅರ್ಥ ಆಯ್ತಾ, ದೇ ಆರ್ ಅನ್ಸ್ಟೇಬಲ್, ದ ಎನರ್ಜಿ ಇಸ್ ಮೋರ್ ಅಂತ ಹೇಳಿದೆ, ದೇ ಆರ್ ಅನ್ಸ್ಟೇಬಲ್. ಇವಾಗ ಸೋಡಿಯಂ ತಗೊಳ್ಳೋಣ, Na, ಅರ್ಥ ಆಯ್ತಾ, ದಟ್ ಇಸ್ ಅ ಸೋಡಿಯಂನ ಇದು ನ್ಯೂಕ್ಲಿಯಸ್, ಇದು ಫಸ್ಟ್ ಶೆಲ್. ಸೋಡಿಯಂ ಅಟಾಮಿಕ್ ನಂಬರ್ ಎಷ್ಟು? 11. 11 ಅಟಾಮಿಕ್ ನಂಬರ್. ಇದರಲ್ಲಿ 2 ಎಲೆಕ್ಟ್ರಾನ್ಸ್ ಹೋಗುತ್ತೆ, ಇದರಲ್ಲಿ 2 ಹೋಗ್ಬಿಟ್ರೆ ಎಷ್ಟು ಇರುತ್ತೆ? 9 ಇರುತ್ತೆ. 9 ಅಲ್ಲಿ 8 ಇದಕ್ಕೆ ಬರುತ್ತೆ, ಯಾಕಂದ್ರೆ ಇದ್ರ ಕೆಪಾಸಿಟಿನ 8 ಎಲೆಕ್ಟ್ರಾನ್ಸ್ ಹೋಲ್ಡ್ ಮಾಡ್ತಕ್ಕಂಥದ್ದು. ಟೋಟಲ್ 10 ಆಯ್ತು. ಇದರ ಒಂದು ಎಲೆಕ್ಟ್ರಾನ್ ಇದೆ ಅಲ್ವಾ, ಅರ್ಥ ಆಯ್ತಾ? ಇದರ ಒಂದು ಎಲೆಕ್ಟ್ರಾನ್ ಇದೆ. ಇವಾಗ ವೇಲೆನ್ಸ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದಾವ? ಇಲ್ಲ. ವೇಲೆನ್ಸ್ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದ್ರೆ ಅದು ಸ್ಟೇಬಲ್. ಫಾರ್ ಎಕ್ಸಾಂಪಲ್ ನಾವು ರೇರ್ ಗ್ಯಾಸಸ್ ತಗೊಂಡ, ಯಾವ್ಯಾವ ರೇರ್ ಗ್ಯಾಸಸ್ ಅರ್ಥ ಆಯ್ತಾ? ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್, ಇವೆಲ್ಲ ರೇರ್ ಗ್ಯಾಸ್ ತಾನೆ. ಇದು ಮಾತ್ರ ಡೂಪ್ಲೆಟ್, ಅರ್ಥ ಆಯ್ತಾ? ಇದು ಬಿಟ್ಟರೆ ಇನ್ನೆಲ್ಲ ಆಕ್ಟೇಟ್, ಇನ್ನೆಲ್ಲ ಆಕ್ಟೇಟ್ ರೂಲ್ನ ಒಬೆ ಮಾಡ್ತಾವೆ. ಆದ್ರಿಂದ ನೀವು ಸ್ಟೇಬಲ್, ಅವು ಮಾನೋ ಆಟೋಮಿಕ್ ಆಗಿ ಎಕ್ಸಿಸ್ಟ್ ಆಗ್ತವೆನ, ಅರ್ಥ ಆಯ್ತು? ಯಾವಾಗ ಈ ಗ್ಯಾಸಸ್ ಇಂಟ್ರೊಡ್ಯೂಸ್ ಆಯ್ತೋ ಅರ್ಥ ಆಯ್ತು, ಇವ್ರಿಗೆ ಈಸಿ ಆಯ್ತು ಅದನ್ನು ಪ್ರಪೋಸ್ ಮಾಡ್ಲಿಕ್ಕೆ. ಯಾಕಂದ್ರೆ ಇವು ಯಾವ್ದ್ರ ಸಂದ್ರೆ ರಿಯಾಕ್ಟ್ ಆಗಲ್ಲ. ಯಾಕೆ ರಿಯಾಕ್ಟ್ ಆಗಲ್ಲ ಅಂದ್ರೆ ಅರ್ಥ ಆಯ್ತಾ, ಹೀಲಿಯಂ ಡುಪ್ಲೆಟ್ ಫಾರ್ಮ್ ಆಗುತ್ತೆ, ಹೀಲಿಯಂ ಬಿಟ್ರೆ ಎಲ್ಲ ಎಲಿಮೆಂಟ್ಸ್ ಆಕ್ಟೇಟ್ ಫಾರ್ಮ್ ಆಗುತ್ತೆ, ಆಕ್ಟೇಟ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಯಾವಾಗ ಆಕ್ಟೇಟ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೋ ಅರ್ಥ ಆಯ್ತಾ, ಅವು ಸ್ಟೇಬಲ್, ರಿಯಾಕ್ಟ್ ಆಗಲ್ಲ. ಆದ್ರಿಂದನೇ ಇವು ಯಾವತ್ತು ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗಲ್ಲ, ಹೋಗ್ಲಿ ಅದರದ್ದೇ ಆದ ಎಲಿಮೆಂಟ್ ಜೊತೆ ಕೂಡ ಕಂಬೈನ್ ಆಗಲ್ಲ. ಹೆನ್ಸ್ ದೇ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ಮಾನೋಅಟಾಮಿಕ್ ಸ್ಟೇಟ್. ಮಾನೋಅಟಾಮಿಕ್ ಸ್ಟೇಟ್ ಅಂದ್ರೆ ನಿಯಾನ್ ಆಗಿ ಎಕ್ಸಿಸ್ಟ್ ಆಗುತ್ತೆ ವಿನಃ ಈ ನಿಯಾನ್ ಹೋಗ್ಬಿಟ್ಟು ಅರ್ಥ ಆಯ್ತಾ ಇನ್ನೊಂದು ನಿಯಾನ್ ಜೊತೆ ಕಂಬೈನ್ ಆಗಿ ನಿಯಾನ್ 2 ಎಕ್ಸಿಸ್ಟ್ ಆಗೋದಾಗ್ಲಿ ಅಥವಾ ನಿಯಾನ್ ಹೋಗ್ಬಿಟ್ಟು ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗೋದಾಗ್ಲಿ ಆಗೋದಿಲ್ಲ. ಇದು ಈ ತರನೇ ಎಕ್ಸಿಸ್ಟ್ ಆಗುತ್ತೆ, ಮಾನೋಅಟಾಮಿಕ್ ಸ್ಟೇಟ್ ಅಲ್ಲಿ ಇರುತ್ತೆ. ನಾಟ್ ಓನ್ಲಿ ಆನ್ ಆಲ್ ದ ಎಲಿಮೆಂಟ್ಸ್, ಆಲ್ ದ ರೇರ್ ಗ್ಯಾಸಸ್. ಆದ್ರಿಂದಾನೆ ಈ ಡೂಪ್ಲೆಟ್ ಈ ಆಕ್ಟೇಟ್ ಸ್ಟ್ರಕ್ಚರ್ ಬಂದಾಗ when the elements combine ಆಗಿ they become stable. ಅರ್ಥ ಆಯ್ತಾ? ಇವಾಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಬಂದಾಗ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟಿದಾವೆ? 1 ಎಲೆಕ್ಟ್ರಾನ್ ಮಾತ್ರ ಇದೆ. ಆಕ್ಟೇಟ್ ಆಗಬೇಕಾದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು? 7 ಎಲೆಕ್ಟ್ರಾನ್ಸ್ ಬೇಕು. ಅರ್ಥ ಆಯ್ತಾ? ಈ ಒಬ್ಬನು 7 ಮೆಂಬರ್ಸ್ನ ಸೇಮ್ ಸ್ಟ್ರೆಂತ್ ಇರ್ತಕ್ಕಂಥ 7 ಮೆಂಬರ್ಸ್ನ ತನ್ನ ಕಡೆಗೆ ಹೇಳ್ಕೊಡ್ತಕ್ಕಂಥದ್ದು ಕಷ್ಟ ಆಗತ್ತೆ. ಆದ್ರಿಂದ ಏನಾಗುತ್ತೆ, ಈ 1 ಎಲೆಕ್ಟ್ರಾನ್ ಬಿಟ್ಟು ಅಂದ್ರೆ ಕಳ್ಕೊಂಡು ಅಂದ್ರೆ ಲಾಸ್ ಆಗಿ ಅರ್ಥ ಆಯ್ತಾ, ದಿ ಬಿಕಮ್ ಸ್ಟೇಬಲ್. ಯಾವಾಗ ಈ ಎಲೆಕ್ಟ್ರಾನ್ ಲಾಸ್ ಆಗುತ್ತೋ ಅರ್ಥ ಆಯ್ತಾ, ಎಲೆಕ್ಟ್ರಾನ್ ಲಾಸ್ ಆಗುತ್ತೋ ಅವಾಗ ಏನಾಗುತ್ತೆ, Cf by the loss of this one electron it becomes stable. ಆಕ್ಟೇಟ್ ಬರುತ್ತೆ ನೋಡಿ. ಯಾವ ಎಲೆಕ್ಟ್ರಾನ್ ಲಾಸ್ ಆಯ್ತೋ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟಿರ್ತವೆ? 8 ಬರುತ್ತೆ, 8 ಆಗುತ್ತಾ, ಆಕ್ಟೇಟ್ ಆಗುತ್ತಾ. ಆದ್ರಿಂದ ಇಟ್ ಬಿಕಮ್ ಸ್ಟೇಬಲ್. ಬೈ ದ ಲಾಸ್ ಆಫ್ 1 ಎಲೆಕ್ಟ್ರಾನ್ ಇಟ್ ಬಿಕಮ್ ಸ್ಟೇಬಲ್ ತಾನೆ. ಅದೇ ತರ ಇನ್ನೊಂದು ಎಕ್ಸಾಂಪಲ್ ಯಾವ್ದು, NaCl ಫಾರ್ಮ್ ಆಗಬೇಕಾದ್ರೆ Cl ಕೂಡ ಬೇಕು ತಾನೆ. ಅರ್ಥ ಆಯ್ತು? ಯು ಟೇಕ್ ದಿಸ್ Cl ಆಟಮ್, ಅಟಾಮಿಕ್ ನಂಬರ್ 17 ಅಲ್ವಾ? ಇದರಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಇದರಲ್ಲಿ ಫಸ್ಟ್ ಶೆಲ್ ಅಲ್ಲಿ 2 ಹೋಗುತ್ತೆ, ನೆಕ್ಸ್ಟ್ ಶೆಲ್ ಅಲ್ಲಿ 8 ಹೋಗುತ್ತೆ. ಟೋಟಲ್ 10 ಆಯ್ತಾ? ನೆಕ್ಸ್ಟ್ ಶೆಲ್ ಅಲ್ಲಿ 7 ಹೋಗುತ್ತೆ. 1 2 3 4 5 6 7. ಇವಾಗ ಇದರ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟು ಇದಾವೆ? 7 ಎಲೆಕ್ಟ್ರಾನ್ಸ್ ಇದಾವೆ. To form an octet, how many electrons less? Only 1 electron less. Hence, by gaining 1 electron, it becomes stable. ಇವಾಗ 7 ಮೆಂಬರ್ಸ್ ಒಬ್ಬರು ಈಸಿಯಾಗಿ ಹೇಳ್ಕೋಬೋತಾನೆ ಸ್ಟೆಬಿಲಿಟಿ ಬರಲಿಕ್ಕೆ. ಆದ್ರಿಂದ ಈ 7 ಇದರ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ಒಂದು ವೇಲೆನ್ಸ್ ಶೆಲ್ 7 ಎಲೆಕ್ಟ್ರಾನ್ಸ್ ಇದ್ರೆ 1 ಎಲೆಕ್ಟ್ರಾನ್ ಪಡ್ಕೊಂಡು ಇದು ಸ್ಟೇಬಲ್ ಆಗುತ್ತೆ. ಆದ್ರಿಂದಾನೆ ಅರ್ಥಾತ್ ಸೋಡಿಯಂ ಕ್ಲೋರೈಡ್ ಫಾರ್ಮ್ ಆಗಬೇಕಾದ್ರೆ ನೋಡಿ, ಸೋಡಿಯಂ ಕ್ಲೋರೈಡ್ ಫಾರ್ಮ್ ಆಗಬೇಕಾದ್ರೆ ಈ ಎಲೆಕ್ಟ್ರಾನ್ ಇದಕ್ಕೆ ಜಂಪ್ ಆಗ್ಬಿಟ್ಟು ನೋಡಿ, ಇದೆ ಎಲೆಕ್ಟ್ರಾನ್ ಅರ್ಥ ಆಯ್ತು, ಇಲ್ಲಿ ಜಂಪ್ ಆಗಿದೆ ಅಂತ ನೋಡೋಣ. ಇದು ಹಿಂಗೆ ಬರ್ತಿರ್ತೀವಿ, ಈ ಎಲೆಕ್ಟ್ರಾನ್ ಇಲ್ಲಿ ಜಂಪ್ ಆಗಿದೆ. ಯಾವಾಗ ಈ ಶೆಲ್ಗೆ ಎಲೆಕ್ಟ್ರಾನ್ ಜಂಪ್ ಆಯ್ತೋ ಅರ್ಥ ಆಯ್ತಾ,
ಇದು ಸ್ಟೇಬಲ್ ಆಗುತ್ತೆ. ಯಾವಾಗ ಇದು ಲಾಸ್ ಆಯಿತೋ ಇದು ಸ್ಟೇಬಲ್ ಆಗುತ್ತೆ. ಇದು ಲಾಸ್ ಮಾಡ್ಕೊಂಡು ಏನಾಗುತ್ತೆ, ಇದು ಲಾಸ್ ಮಾಡಿಕೊಂಡು ಇಟ್ ಬಿಕಮ್ ಸ್ಟೇಬಲ್. ಇದು ಗೈನ್ ಮಾಡಿಕೊಂಡು 8 ಆಯಿತು. ಈ ಥರ ಆಕ್ಟೆಟ್ ಬಂದಾಗ ಸ್ಟೆಬಿಲಿಟಿ ಫಾರ್ಮ್ ಆಗುತ್ತೆ, ಸ್ಟೇಬಲ್ ಬರುತ್ತೆ, ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಅಂಡ್ ದ ಮಾಲಿಕ್ಯೂಲ್ ಇಸ್ ಫಾರ್ಮ್. ಅವಾಗ NaCl ಅನ್ನೋ ಮಾಲಿಕ್ಯೂಲ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತು? NaCl ಮಾಲಿಕ್ಯೂಲ್ ಅನ್ನೋದು ಫಾರ್ಮ್ ಆಗುತ್ತೆ. ಇವಾಗ ಆಕ್ಟೆಟ್ ಸ್ಟ್ರಕ್ಚರ್ ಯಾವ್ಯಾವ ಅರ್ಥ ಆಯ್ತಾ? ಆಕ್ಟ್ ಮತ್ತು ಡುಪ್ಲೆಟ್ ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಗೊತ್ತಾಯ್ತು. ಇವಾಗ ನಾವು ಲೀವಿಸ್ ಡಾಟ್ ಸ್ಟ್ರಕ್ಚರ್ಸ್ ಬರೆಯೋಣ. ಏನ್ ಹೇಳಿ? ಲೀವಿಸ್ ಡಾಟ್ ಸ್ಟ್ರಕ್ಚರ್ಸ್. ಈ ಲೀವಿಸ್ ಡಾಟ್ ಸ್ಟ್ರಕ್ಚರ್ಸ್ ನಾವು ಪ್ರತಿಯೊಂದಕ್ಕೂ ಅರ್ಥ ಆಯ್ತಾ, ಹೈಡ್ರೋಜನ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಲೀವಿಸ್ ಡಾಟ್ ಸ್ಟ್ರಕ್ಚರ್ ನ ಬರೀತಕ್ಕಂಥದ್ದು ಹೆಂಗೆ ಹೇಳ್ಬಿಟ್ಟು ಲೀವಿಸ್ ಡಾಟ್ ಸ್ಟ್ರಕ್ಚರ್ ಅಥವಾ ಲೀವಿಸ್ ಅಥವಾ ಡಾಟ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ದಟ್ ಈಸ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಥವಾ ಲೀವಿಸ್ ಡಾಟ್ ಸ್ಟ್ರಕ್ಚರ್ ಅಂತ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಥವಾ Lewis dot structure. Electron dot structure or Lewis dot structure. ಅರ್ಥ ಆಯ್ತಾ? ಹೇಗೆ ಬರೀತಕ್ಕಂಥ ಆಕ್ಚುಲಿ G.N. Lewis an American chemist. ಅರ್ಥ ಆಯ್ತಾ? is an American chemist introduced a simple notation to represent valence electrons. ಒಂದು ಸಿಂಪಲ್ ನೋಟೇಶನ್ ನ ಇವನು ಅರ್ಥ ಆಯ್ತಾ ಲೀವಿಸ್ ದಟ್ ಈಸ್ ಡೆವಲಪ್ ಮಾಡ್ತಾನೆ ಅಥವಾ ಇಂಟ್ರೊಡ್ಯೂಸ್ ಮಾಡ್ತಾನೆ. ಸಿಂಪಲ್ ನೋಟೇಶನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಒಂದು ಸಿಂಪಲ್ ನೋಟೇಶನ್ ಆಗಿ ರೆಪ್ರೆಸೆಂಟ್ ಮಾಡ್ತಾನೆ. ಆ ಸಿಂಪಲ್ ನೋಟೇಶನ್ ಲೀವಿಸ್ ಡಾಟ್ ಸ್ಟ್ರಕ್ಚರ್ಸ್. ಅರ್ಥ ಆಯ್ತಾ? ಅಥವಾ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಈ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಸರ್ಟೈನ್ ಎಲಿಮೆಂಟ್ಸ್ ಹೆಂಗಿರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸರ್ಟನ್ ಎಲಿಮೆಂಟ್ಸ್ ಡಿಸ್ಕಸ್ ಮಾಡಬೇಡ ಇವಾಗ. ಮತ್ತೆ ಮಾಲಿಕ್ಯೂಲ್ಸ್ ಕೂಡ ನಾವು ಅಯಾನಿಕ್ ಬಾಂಡ್ ಅಲ್ಲಿ ಬಂದಾಗ ಅಯಾನಿಕ್ ಮಾಲಿಕ್ಯೂಲ್ಸ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಡಿಸ್ಕಸ್ ಮಾಡೋಣ. ಕೋವಲೆಂಟ್ ಬಾಂಡ್ ಡಿಸ್ಕಸ್ ಮಾಡಿದಾಗ ಕೋವಲೆಂಟ್ ಮಾಲಿಕ್ಯೂಲ್ಸ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಡಿಸ್ಕಸ್ ಮಾಡೋಣ. ಇವಾಗ ಸರ್ಟನ್ ಎಲಿಮೆಂಟ್ಸ್ ನ ಅರ್ಥಾತ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ಡಿಸ್ಕಸ್ ಮಾಡೋಣ. ನೋಡಿ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ತಗೊಂಡಾಗ ಹೈಡ್ರೋಜನ್ ಅದು ಯಾವುದೇ ಎಲಿಮೆಂಟ್ ಆಗಿರ್ಬೋದು, ಎಲಿಮೆಂಟ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅರ್ಥ ಆಯ್ತಾ ಅಂದ್ರೆ ಬಾಂಡಿಂಗ್ ಎಲೆಕ್ಟ್ರಾನ್ಸ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್, ಮತ್ತೆ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಅಂದ್ರೆ ಕರ್ನಲ್ ಇರುತ್ತೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅರ್ಥ ಆಯ್ತಾ? ಈ ಕರ್ನಲ್ ಅಂದ್ರೆ ಏನ್ ಸರ್? ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಯಾವುದೇ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಲಿಥಿಯಂ ತಗೋ ಅಥವಾ ಯು ಟೇಕ್ ಸೋಡಿಯಂ ತಗೊಳ್ಳೋಣ. ಸೋಡಿಯಂ ವಾಟ್ ಇಸ್ ಅಟಾಮಿಕ್ ನಂಬರ್ 11. ಸೋಡಿಯಂ ಆಟಮ್ ನ್ಯೂಕ್ಲಿಯಸ್ ಇರುತ್ತೆ. The kernel consists of metal nucleus and inner shell of electrons. First shell ಅಲ್ಲಿ 2 electrons ಇರುತ್ತೆ, next shell ಅಲ್ಲಿ 8 electrons ಇರುತ್ತೆ, next shell ಅಲ್ಲಿ 1 electron ಇರುತ್ತೆ. ಇವಾಗ ಈ ಎಂಟೈರ್ ಇದಕ್ಕೆ ಕರ್ನಲ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಕರ್ನಲ್. ಏನಿದೆ ಕರ್ನಲ್ ಅಂದ್ರೆ? ಇದು ಕರ್ನಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ದ ಕರ್ನಲ್ ಕನ್ಸಿಸ್ಟ್ ಆಫ್ ಮೆಟಲ್ ನ್ಯೂಕ್ಲಿಯಸ್ ಅಂಡ್ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್. ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ಮತ್ತೆ ಮೆಟಲ್ ನ್ಯೂಕ್ಲಿಯಸ್ ಎರಡು ಇರುತ್ತೆ ಕರ್ನಲ್ ಅಲ್ಲಿ. ಅರ್ಥ ಕರ್ನಲ್ ಅಂದ್ರೆ ಗೊತ್ತಾಯ್ತಾ? ಟೋಟಲಿ ಯಾವುದೇ ಒಂದು ಎಲಿಮೆಂಟ್ ಆಗಿರ್ಬೋದು, ಅದರಲ್ಲಿ ಕರ್ನಲ್ ಇರುತ್ತೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅಂದ್ರೆ ವೇಲೆನ್ಸ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಅರ್ಥಾತ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ, ಅಥವಾ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಅಂತ ಕೂಡ ಕರಿತೀವಿ. ಇದಕ್ಕೆ ಇವು ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಕರ್ನಲ್ ಇರತಕ್ಕಂಥವು, ವೇಲೆನ್ಸ್ ಶೆಲ್ ಅಲ್ಲಿ ಇರತಕ್ಕಂಥವು ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಏನೇನೋ ಅಲ್ಲಿಗೆ ಟೋಟಲಿ ದಟ್ ಈಸ್ ಯಾವುದೇ ಎಲಿಮೆಂಟ್ ನಾವು ಸೋಡಿಯಂ ಎಕ್ಸಾಂಪಲ್ ತಗೊಂಡಿದ್ವಿ, ಪ್ರತಿಯೊಂದಕ್ಕೂ ಅಷ್ಟೇ ಕರ್ನಲ್ ಇರುತ್ತೆ, ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅಲ್ಲ ಕರ್ನಲ್ ಅಂದ ತಕ್ಷಣ ಏನಂತ ಗೊತ್ತಾಯ್ತಾ? ಕರ್ನಲ್ ಅಂದ್ರೆ ಮೆಟಲ್ ನ್ಯೂಕ್ಲಿಯಸ್ ಅಂದ್ರೆ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ವೇಲೆನ್ಸ್ ಶೆಲ್ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನಾವು ಇವಾಗ ಹೈಡ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು? ಹೈಡ್ರೋಜನ್ ಅಟಾಮಿಕ್ ನಂಬರ್ ದಟ್ ಈಸ್ 1. ಅಂದ್ರೆ ಏನ್ ಅಟಾಮಿಕ್ ನಂಬರ್? ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್
ಪ್ರೆಸೆಂಟ್ ಅರೌಂಡ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಯಾವುದೇ ಒಂದು ಆಟಮ್ನ ನ್ಯೂಕ್ಲಿಯಸ್ ಸುತ್ತಲೂ ವೇರಿಯಸ್ ಶೆಲ್ಸ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವೆ ಅಂತ. ಹೈಡ್ರೋಜನ್ ಒಂದು ಎಲೆಕ್ಟ್ರಾನ್ ಇದೆಯಾ? ಅರ್ಥ ಆಯ್ತಾ? ಇದು ಹೈಡ್ರೋಜನ್ ನ್ಯೂಕ್ಲಿಯಸ್, ಒಂದು ಎಲೆಕ್ಟ್ರಾನ್ ಮಾತ್ರ ಇರುತ್ತಾ? ಒಂದು ಎಲೆಕ್ಟ್ರಾನ್ ನಾವು ಹೈಡ್ರೋಜನ್ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಡಾಟ್ ಮುಖಾಂತರ. ಇದೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಹೈಡ್ರೋಜನ್. ಅರ್ಥ ಆಯ್ತಾ? ಹೀಲಿಯಂ ಹೆಂಗ್ ಬರಿತೀವಿ? ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಹೀಲಿಯಂ? 2 ತಾನೆ, 2 ಡಾಟ್ಸ್. ಅರ್ಥ ಆಯ್ತಾ? ಹೀಲಿಯಂ. ಅರ್ಥ ಆಯ್ತಾ? ಹೈಡ್ರೋಜನ್, ಹೀಲಿಯಂ. ಲಿಥಿಯಂ, ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಲಿಥಿಯಂ? ವಾಟ್ ಇಸ್ ಅಟಾಮಿಕ್ ನಂಬರ್? 3 ತಾನೆ, 2. ಇದರಲ್ಲೊಂದು. ಅರ್ಥ ಆಯ್ತಾ? ದಟ್ ಈಸ್, ಅರ್ಥ ಆಯ್ತಾ? ದಟ್ ಈಸ್ ಲಿಥಿಯಂ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಥವಾ ಲೀವಿಸ್ ಡಾಟ್ ಸ್ಟ್ರಕ್ಚರ್ ಆಫ್ ಲಿಥಿಯಂ. ಅರ್ಥ ಆಯ್ತಾ? ಹಂಗೆ ಬೆರಿಲಿಯಂ ಹೆಂಗ್ ಬರಿತೀವಿ? ಸರಿ 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 ಅರ್ಥ ಆಯ್ತಾ? ಇದರಲ್ಲಿ ವೇಲೆನ್ಸ್ ಶೆಲ್ಲಲ್ಲಿ ಇರ್ತಕ್ಕಂಥ ಮಾತ್ರ ಕೊಡ್ಬೇಕು ತಾನೆ? ಸರಿ, ಒಂದು ಮಾತ್ರ ಕೊಡಿ. ದಟ್ ಇಸ್ ಲೀವಿಸ್ ಡಾಟ್ ಸ್ಟ್ರಕ್ಚರ್. ಒಂದಮ್ಮ ಮೂರು ರೆಪ್ರೆಸೆಂಟ್ ಮಾಡಬೇಕು. ವೇಲೆನ್ಸ್ ಶೆಲ್ಲಲ್ಲಿ ಇರ್ತಕ್ಕಂಥ ಮಾತ್ರ ಕೊಡ್ಬೇಕು ಅಷ್ಟೇ. ಅರ್ಥ ಆಯ್ತಾ? ಸರಿ, ಇವಕ್ಕೆರಡಕ್ಕೂ ಹೈಡ್ರೋಜನ್ಗೂ ಮತ್ತೆ ಹೀಲಿಯಂಗೂ ಒಂದೇ ಶೆಲ್ ಇರ್ತಕ್ಕಂಥದ್ದು, ಆದ್ರಿಂದ ಹಂಗೆ ಕೊಟ್ರಿ. ಇವಾಗ ಇದರಲ್ಲಿ 2 ಶೆಲ್ ಆಗುತ್ತೆ. 2 ಶೆಲ್ ಆಗ ವೇಲೆನ್ಸ್ ಶೆಲ್ ಇರ್ತಕ್ಕಂಥದ್ದನ್ನು ಮಾತ್ರ ರೆಪ್ರೆಸೆಂಟ್ ಮಾಡಬೇಕು. ನೆಕ್ಸ್ಟ್ ಬೆರಿಲಿಯಂ ತಗೊಳ್ಳಿ. ಬೆರಿಲಿಯಂ ವಾಟ್ ಇಸ್ ಅಟಾಮಿಕ್ ನಂಬರ್? 4 ತಾನೆ. 4 ಅಂದ್ರೆ ವೇಲೆನ್ಸ್ ಶೆಲ್ ಎಷ್ಟಿದಾವೆ? ಇದು ಬಿಟ್ಬಿಡು. ಯಾವುದು? ದಟ್ ಈಸ್ ಕರ್ನಲ್ ಅಲ್ಲಿ ಇರ್ತಕ್ಕಂಥದ್ದು ಬಿಟ್ಬಿಟ್ಟು ಇನ್ನು ಯಾವ್ದ್ರಲ್ಲಿ ಇದಾವೆ? ವೇಲೆನ್ಸ್ ಶೆಲ್ ಎಷ್ಟಿದಾವೆ? 2 ಇದಾವೆ. ಆ 2 ಎಲೆಕ್ಟ್ರಾನ್ಸ್ ಇದ್ದಾವೆ. ಅರ್ಥ ಆಯ್ತಾ? ಬೋರಾನ್ ಅಂದ್ರೆ ಅಟಾಮಿಕ್ ನಂಬರ್. ಬೋರಾನ್ ಅಟಾಮಿಕ್ ನಂಬರ್ 5 ತಾನೆ. 5 ಅಂದ್ರೆ ಹೆಂಗಿರುತ್ತೆ? ಫಸ್ಟ್ ಶೆಲ್ಗೆ 2 ಹೋಗುತ್ತೆ, ನೆಕ್ಸ್ಟ್ ಶೆಲ್ 3 ಬರುತ್ತೆ. ಅದೇ ವೇಲೆನ್ಸ್ ಶೆಲ್ ಎಷ್ಟಾಯ್ತು? 3 ಆಯ್ತಾನೆ. ಆ 3 ರೆಪ್ರೆಸೆಂಟ್ ಮಾಡಿ. ದಿಸ್ ಬೋರಾನ್ ಲೀವಿಸ್ ಡಾಟ್ ಸ್ಟ್ರಕ್ಚರ್. ನೆಕ್ಸ್ಟ್ ಅದಾದ್ಮೇಲೆ ಯಾವುದು? ಕಾರ್ಬನ್ ತಗೊಳ್ಳೋಣ. ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟು? 4 ತಾನೆ. ಫಸ್ಟ್ ಶೆಲ್ಗೆ 2 ಹೋಗುತ್ತೆ. ಸಾರಿ, ಅಟಾಮಿಕ್ ನಂಬರ್ 6. ಕಾರ್ಬನ್ ಅಟಾಮಿಕ್ ನಂಬರ್ 6, ಬಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ 4. ಬಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 4. ಅಟಾಮಿಕ್ ನಂಬರ್ 6 ಇಲ್ಲಿ ನೋಡಿ. ಇದು 1 ಅಟಾಮಿಕ್ ನಂಬರ್ಸ್. ಇದು 2, 3, 4, 5, ಇದು 6 ಅಟಾಮಿಕ್ ನಂಬರ್ಸ್. ನೀವು ಅಟಾಮಿಕ್ ನಂಬರ್ಸ್. ಅರ್ಥ ಆಯ್ತಾ? ಬಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದರಲ್ಲಿ 1, ಇದರಲ್ಲಿ 2, ಇದರಲ್ಲಿ 1, ಇದರಲ್ಲಿ 2, ಇದರಲ್ಲಿ 3, ಇದರಲ್ಲಿ 4 ಆಗುತ್ತೆ. ಅದ್ರಲ್ಲಿ ಕಾರ್ಬನ್ ಅಲ್ಲಿ 6 ತಾನೆ ಅಟಾಮಿಕ್ ನಂಬರ್. 6 ಅಂದ್ರೆ ಫಸ್ಟ್ ಶೆಲ್ಗೆ 2 ಆಗುತ್ತೆ, ನೆಕ್ಸ್ಟ್ ಶೆಲ್ಗೆ 4 ಬರುತ್ತೆ. ಆ 4 ನಾವು ಹಿಂಗೆ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಯ್ತಾ? ಇದು ಅಟಾಮಿಕ್ ನಂಬರ್. ಇವು ಅಟಾಮಿಕ್ ನಂಬರ್ಸ್. ಅರ್ಥ ಆಯ್ತಾ? ಇವು ಲೀವಿಸ್ ಡಾಟ್ ಸ್ಟ್ರಕ್ಚರ್ ಅಥವಾ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಅಲ್ಲಿ ಕಾರ್ಬನ್ ಆಯ್ತು. ನೆಕ್ಸ್ಟ್ ನೈಟ್ರೋಜನ್. ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ನೈಟ್ರೋಜನ್? 7 ತಾನೆ. 7 ಅಂದ್ರೆ ಫಸ್ಟ್ ಶೆಲ್ಗೆ 2 ಆಗುತ್ತೆ, ನೆಕ್ಸ್ಟ್ ಶೆಲ್ಗೆ ಎಷ್ಟು ಬರುತ್ತೆ? 5 ಅಲ್ವಾ? ನೆಕ್ಸ್ಟ್ ಶೆಲ್ 5. ಆ 5 ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಹಿಂಗೂ ರೆಪ್ರೆಸೆಂಟ್ ಮಾಡ್ಬೋದು. ಇದನ್ನು ನೋಡಿ, ಇದನ್ನು ಬೇಕಾದ್ರೆ ನೀವು ಹಿಂಗೂ ರೆಪ್ರೆಸೆಂಟ್ ಮಾಡ್ಬೋದು, ಇದನ್ನು ಬೇಕಾದ್ರೆ ನೀವು ಹಿಂಗೂ ರೆಪ್ರೆಸೆಂಟ್ ಮಾಡ್ಬೋದು. ಹಿಂಗಾದ್ರೂ ಬರೀ, ಹಿಂಗಾದ್ರೂ ಬರೀ, ಹಿಂಗಾದ್ರೂ ಬರೀ, ಹಿಂಗಾದ್ರೂ ಬರೀ. ಕಾರ್ಬನ್ ಹಿಂಗಾದ್ರೂ ಬರೀ, ಹಿಂಗಾದ್ರೂ ಬರೀ. ನೈಟ್ರೋಜನ್ ಹಿಂಗಾದ್ರೂ ಬರೀ, ಹಿಂಗಾದ್ರೂ ಬರೀ. ಕರೆಕ್ಟಾಗಿರ್ಬೇಕು ಅಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ಅಲ್ಲಿಗೆ ನೈಟ್ರೋಜನ್ ಆಯಿತು. ನೆಕ್ಸ್ಟ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಥವಾ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಆಫ್ ಎಲಿಮೆಂಟ್ಸ್. ಇನ್ನೊಂದು ಯಾವ್ದು? ನೈಟ್ರೋಜನ್ ಅಂದ್ರೆ ಆಕ್ಸಿಜನ್. ವಾಟ್ ಇಸ್ ಆಕ್ಸಿಜನ್ ಅಟಾಮಿಕ್ ನಂಬರ್? 8 ಅಲ್ವಾ? ಅರ್ಥ ಆಯ್ತಾ? 8 ಅಂದ್ರೆ ಫಸ್ಟ್ ಶೆಲ್ಗೆ 2 ಹೋಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಶೆಲ್ಗೆ ಎಷ್ಟು ಬರುತ್ತೆ? 6 ಬರುತ್ತೆ ಅಲ್ವಾ? ನೆಕ್ಸ್ಟ್ ಶೆಲ್ಗೆ ಎಷ್ಟಾಯ್ತು? 6 ಆಯ್ತು. ಟೋಟಲಿ 8 ಆಯ್ತಾ? ನೆಕ್ಸ್ಟ್ ಅವನ್ನ ನೋಡಿ ಇಲ್ಲಿ. There is electron dot structure of ಅಥವಾ Lewis dot structure of, that is oxygen.
ನೆಕ್ಸ್ಟ್ ಅದಾದ್ಮೇಲೆ ಫ್ಲೂರಿನ್. ವಾಟ್ ಇಸ್ ಅಟಾಮಿಕ್ ನಂಬರ್ 9? ಅಂದ್ರೆ 9 ಎಲೆಕ್ಟ್ರಾನ್ಸ್ ಇದಾವ. 9 ಎಲೆಕ್ಟ್ರಾನ್ಸ್ ಅಲ್ಲಿ ಫಸ್ಟ್ ಶೆಲ್ 2 ಹೋಗುತ್ತಾ, ಇನ್ನು ನೆಕ್ಸ್ಟ್ ಶೆಲ್ ಅಲ್ಲಿ ಎಷ್ಟಿರ್ತವೆ? 7 ಇರ್ತವೆ. ಅರ್ಥ ಆಯ್ತಾ? ಆ 7 ಅನ್ನು ಹಿಂಗೆ ರೆಪ್ರೆಸೆಂಟ್ ಮಾಡಿ. ಅರ್ಥ ಆಯ್ತಾ? ದಟ್ ಈಸ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಥವಾ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಆಫ್ ಫ್ಲೂರಿನ್. ಅರ್ಥ ಆಯ್ತಾ? ನೆಕ್ಸ್ಟ್ ನಿಯಾನ್. ವಾಟ್ ಇಸ್ ಅಟಾಮಿಕ್ ನಂಬರ್? 10. 10 ಅಂದ್ರೆ ಅರ್ಥದ 10 ಎಲೆಕ್ಟ್ರಾನ್ಸ್ ಹೆಂಗಿರ್ತವೆ? ಫಸ್ಟ್ ಶೆಲ್ಗೆ 2 ಹೋಗುತ್ತೆ, ನೆಕ್ಸ್ಟ್ ಶೆಲ್ಗೆ 8 ಬರುತ್ತೆ. ಯಾವಾಗ ವೇಲೆನ್ಸ್ ಶೆಲ್ 8 ಆಗುತ್ತೆ, ಇಟ್ ಬಿಕಮ್ ಸ್ಟೇಬಲ್ ತಾನೆ. ಅರ್ಥ ಆಯ್ತಾ? ಆ 8 ಅನ್ನು ಹಿಂಗೆ ರೆಪ್ರೆಸೆಂಟ್ ಮಾಡ್ತೀವಿ. This is the electron dot structure up to neon. Next, sodium. What is the atomic number of sodium? Artha aita? Atomic number that is 11. Atomic number 11. Atomic number 11 andre sodium Na tane symbol. Artha aita? Atomic number 11. ಈ 11 ಎಲೆಕ್ಟ್ರಾನ್ಸ್ ಹೆಂಗಿರ್ತವೆ ಅಂದ್ರೆ ಫಸ್ಟ್ ಶೆಲ್ಗೆ 2 ಹೋಗುತ್ತೆ, ನೆಕ್ಸ್ಟ್ ಶೆಲ್ಗೆ 8 ಹೋಗುತ್ತೆ, ನೆಕ್ಸ್ಟ್ ಶೆಲ್ 1 ಇರುತ್ತೆ. ಇವಾಗ ಇದು ಕರ್ನಲ್, ಇದೆಲ್ಲ ಸೇರಿ ಕರ್ನಲ್ ತಾನೆ. ಈ ಶೆಲ್ ಅಲ್ಲಿ ಇರ್ತಕ್ಕಂಥ 1 ಎಲೆಕ್ಟ್ರಾನ್, ಅರ್ಥ ಆಯ್ತಾ, ಇಲ್ಲಿ ರೆಪ್ರೆಸೆಂಟ್ ಮಾಡ್ತಕ್ಕಂಥ ದಟ್ ಈಸ್ 1 ಡಾಟ್. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಇವಾಗ ನಾನು ಅಟಾಮಿಕ್ ನಂಬರ್ ಏನು ಬರೆಯಲ್ಲ, ಬಟ್ ಹಂಗೆ ಬರೀತಾ ಹೋಗ್ತೀನಿ. ಗೊತ್ತಿತ್ತ ನಿಮ್ಗೆ ಅಟಾಮಿಕ್ ನಂಬರ್? ಸೋಡಿಯಂ 11. ಅರ್ಥ ಆಯ್ತಾ? ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಥವಾ ಲೆವಿಸ್ ಡಾಟ್ ಸ್ಟ್ರಕ್ಚರ್. ಅದೇ ಮೆಗ್ನೀಷಿಯಂ 12 ತಾನೆ. 12 ಅಂದ್ರೆ 10 ಹೋಯ್ತು, ಇದಕ್ಕೆ 2 ಬಂತು. ಆ 2 ಹಿಂಗೆ ರೆಪ್ರೆಸೆಂಟ್ ಮಾಡೋಣ. ಅರ್ಥ ಆಯ್ತಾ? ನೆಕ್ಸ್ಟ್ ಅಲ್ಯೂಮಿನಿಯಂ 13 ತಾನೆ. ಫಸ್ಟ್ ಶೆಲ್ 2, ನೆಕ್ಸ್ಟ್ ಶೆಲ್ 8, 10 ಹೋಯ್ತು. ನೆಕ್ಸ್ಟ್ ಶೆಲ್ ವೇಲೆನ್ಸ್ ಶೆಲ್ ಎಷ್ಟು? 3. ಆ 3ನ ನಾವು ಹಿಂಗೆ ರೆಪ್ರೆಸೆಂಟ್ ಮಾಡೋಣ. ಅರ್ಥ ಆಗ್ತಿದೆಯಾ? ದಿಸ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಥವಾ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಆಫ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಆದ್ಮೇಲೆ ಯಾವುದು? ಅರ್ಥ ಆಯ್ತಾ? ಅಲ್ಯೂಮಿನಿಯಂ ಆದ್ಮೇಲೆ ಸಿಲಿಕಾನ್. ವಾಟ್ ಇಸ್ ಅಟಾಮಿಕ್ ನಂಬರ್? 14. 14 ಅಂದ್ರೆ ಫಸ್ಟ್ ಶೆಲ್ಗೆ 2 ಹೋಗುತ್ತೆ, ನೆಕ್ಸ್ಟ್ ಶೆಲ್ಗೆ 8 ಹೋಗುತ್ತೆ, ನೆಕ್ಸ್ಟ್ ಶೆಲ್ಗೆ 4 ಬಂದಿರುತ್ತೆ. ಅಲ್ಲಿ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟು? ವೇಲೆನ್ಸ್ ಶೆಲ್ ಎಷ್ಟು? 4 ಐತಾನೆ. ಆ 4 ಅನ್ನು ನಾವು ಹಿಂಗೆ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಸಿಲಿಕಾನ್ ಆದ್ಮೇಲೆ ಯಾವುದು? ಅರ್ಥ ಆಯ್ತಾ? ಫಾಸ್ಫರಸ್. ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಫಾಸ್ಫರಸ್? 15. 15 ಅಂದ್ರೆ ಫಸ್ಟ್ ಶೆಲ್ಗೆ 2 ಹೋಗುತ್ತೆ, ನೆಕ್ಸ್ಟ್ ಶೆಲ್ಗೆ 8, 10 ಆಯ್ತು, ನೆಕ್ಸ್ಟ್ ಶೆಲ್ಗೆ ಎಷ್ಟಾಯ್ತು? 5. ಅರ್ಥ ಆಯ್ತಾ? ನೆಕ್ಸ್ಟ್ ಶೆಲ್ಗೆ 5. ಅಲ್ಲಿಗೆ 5 ಎಲೆಕ್ಟ್ರಾನ್ಸ್ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ದಟ್ ಈಸ್ 1 2. ಅರ್ಥ ಆಯ್ತಾ? ನಾನು ಮೇಲ್ಗಡೆ ಬರ್ತೀನಿ. 1 2 3 4 5. ಮೇಲ್ಗಡೆ ಡಬಲ್ ಬರ್ದಿದ್ದೀನಿ, ಎಲ್ಲ ಇನ್ನೊಂದೊಂದು ಕಡೆ ಒಂದೊಂದು ಬರ್ದಿದ್ದೀನಿ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಸಲ್ಫರ್. ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಸಲ್ಫರ್? 16. 16 ಅಂದ್ರೆ ಫಸ್ಟ್ ಶೆಲ್ಗೆ 2, ನೆಕ್ಸ್ಟ್ ಶೆಲ್ಗೆ 8, ಟೋಟಲಿ 10 ಆಯ್ತು. ನೆಕ್ಸ್ಟ್ ಶೆಲ್ ಎಷ್ಟು ಇರ್ತವೆ? 6 ಇರ್ತವೆ. ಅಲ್ಲಿ ವೇಲೆನ್ಸ್ ಶೆಲ್ ಎಷ್ಟಿದಾವೆ? 6 ಎಲೆಕ್ಟ್ರಾನ್ಸ್. ಆ 6 ಎಲೆಕ್ಟ್ರಾನ್ಸ್ ನಾವು ಏನು ಬರೀತೀವಿ? 6 ಎಲೆಕ್ಟ್ರಾನ್ಸ್ ಹಿಂಗೆ ಬರೀತೀವಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ವಾಟ್ ಇಸ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಕ್ಲೋರಿನ್? 17. ಅಟಾಮಿಕ್ ನಂಬರ್ 17. 17 ಅಂದ್ರೆ 17 ಎಲೆಕ್ಟ್ರಾನ್ಸ್ ಇದ್ದಂಗೆ. 17 ಎಲೆಕ್ಟ್ರಾನ್ಸ್ ಅಲ್ಲಿ ಫಸ್ಟ್ ಶೆಲ್ಗೆ 2, ನೆಕ್ಸ್ಟ್ ಶೆಲ್ಗೆ 8, 10 ಆಯ್ತು. ಅರ್ಥ ಆಯ್ತು? ನೆಕ್ಸ್ಟ್ ಶೆಲ್ ಅಲ್ಲಿ 7. ಅರ್ಥ ಆಯ್ತಾ? ಆ 7 ಅನ್ನು ನಾವು ಹಿಂಗೆ ರೆಪ್ರೆಸೆಂಟ್ ಮಾಡ್ತೀವಿ. ದಿಸ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಕ್ಲೋರಿನ್. ಅರ್ಥ ಆಯ್ತಾ? ನೆಕ್ಸ್ಟ್ electron dot structure of argon. And what is atomic number? 18. 18 ಅಂದ್ರೆ ಫಸ್ಟ್ ಶೆಲ್ಗೆ 2 ಹೋಗುತ್ತೆ, ನೆಕ್ಸ್ಟ್ ಶೆಲ್ಗೆ 8 ಹೋಗುತ್ತೆ, ಟೋಟಲ್ 10 ಆಯಿತು. ನೆಕ್ಸ್ಟ್ ಶೆಲ್ ಎಷ್ಟು ಇರ್ತವೆ? 10. ಸರಿ, 8. 10 + 8 18 ಆಯ್ತಾ? ಫಸ್ಟ್ ಶೆಲ್ಲಲ್ಲಿ 2, ನೆಕ್ಸ್ಟ್ ಶೆಲ್ಲಲ್ಲಿ 8, ನೆಕ್ಸ್ಟ್ ಶೆಲ್ಲಲ್ಲಿ 8. ಅರ್ಥ ಆಯ್ತಾ? ವೇಲೆನ್ಸ್ ಶೆಲ್ಲಲ್ಲಿ ಎಷ್ಟಿದಾವೆ? 8 ಇದಾವೆ. ಆ 8 ಅನ್ನು ನಾವು ಹಿಂಗೆ ರೆಪ್ರೆಸೆಂಟ್ ಮಾಡ್ತೀವಿ.
ಆದ್ರಿಂದನೇ ಇದು ಸ್ಟೇಬಲ್. ಇದು ಆಕ್ಟೇಟ್ ಫಾರ್ಮ್ ಆಗಿದೆ, ಒಬೆ ಆಗಿದೆ, ಇದು ಆಕ್ಟೇಟ್ ಒಬೆ ಆಗಿದೆ, ಆದ್ರಿಂದ ಬಿಕಮ್ ಸ್ಟೇಬಲ್. ಅವು ಯಾವ್ದು ಜೊತೆ ಕಂಬೈನ್ ಆಗಲ್ಲ. ನೆಕ್ಸ್ಟ್ ಯು ಟೇಕ್ ಪೊಟ್ಯಾಷಿಯಂ. ಅರ್ಥ ಆಯ್ತು ಏನು ಹೇಳಿ? ಪೊಟ್ಯಾಷಿಯಂ. ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಪೊಟ್ಯಾಷಿಯಂ? 19. ಅರ್ಥ ಆಯ್ತಾ? ಫಸ್ಟ್ ಶೆಲ್ಗೆ 2 ಹೋಗುತ್ತೆ, ನೆಕ್ಸ್ಟ್ ಶೆಲ್ಗೆ 8 ಹೋಗುತ್ತೆ, ನೆಕ್ಸ್ಟ್ ಶೆಲ್ಗೆ 18 ಕೆಪಾಸಿಟಿ ಇದೆ, ಹೋಲ್ಡ್ ಮಾಡ್ತಾರೆ, ಬಟ್ 8 ಮಾತ್ರ ಇರುತ್ತೆ. ಈ ಇನ್ನೊಂದು ಶೆಲ್ಗೆ ಹೋಗ್ಬಿಡುತ್ತೆ, 4s ಹೋಗ್ಬಿಡುತ್ತೆ ಒಂದು ಎಲೆಕ್ಟ್ರಾನ್. ಅರ್ಥ ಆಯ್ತಾ? ಆದ್ರಿಂದ ದಟ್ ಈಸ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ವೇಲೆನ್ಸ್ ಶೆಲ್ ಒಂದೇ ತಾನೆ? ಅರ್ಥ ಆಯ್ತಾ? ನೆಕ್ಸ್ಟ್ ಅದಾದ್ಮೇಲೆ ಕ್ಯಾಲ್ಸಿಯಂ ತಗೋ. ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಕ್ಯಾಲ್ಸಿಯಂ? ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಕ್ಯಾಲ್ಸಿಯಂ? 20. 20 ಅಂದ್ರೆ ಫಸ್ಟ್ ಶೆಲ್ಗೆ 2 ಆಗುತ್ತೆ, ನೆಕ್ಸ್ಟ್ ಶೆಲ್ಗೆ 8 ಆಗುತ್ತೆ, ನೆಕ್ಸ್ಟ್ ಶೆಲ್ಗೆ 8 ಹೋಗ್ತಕ್ಕಂಥದ್ದು. 18 ಕೆಪಾಸಿಟಿ ಇದ್ರು ಸಹ ಫಸ್ಟ್ 4s ಅಲ್ಲಿ ಫಿಲ್ ಆಗಿ ಮತ್ತೆ 3D ಬರುತ್ತೆ. ಆದ್ರಿಂದ ಇಲ್ಲಿ ಹೋಗ್ಬಿಟ್ಟು ವೇಲೆನ್ಸ್ ಶೆಲ್ ಹೋಗ್ಬಿಡುತ್ತೆ. ಅಲ್ಲಿಗೆ 2 ವೇಲೆನ್ಸ್ ಶೆಲ್ ಅಲ್ಲಿ, ದಟ್ಸ್ ವೈ ಇಟ್ ಈಸ್. ಈ ತರ ನಾವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನ ಬರೀತೀವಿ, ಅಥವಾ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಆಫ್ ಎಲಿಮೆಂಟ್ಸ್ ನ ಬರೀತೀವಿ. ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟೊಂದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆಯೋ ಅದನ್ನ ಬೇಸಿಸ್ ಆಗಿ ತಗೊಂಡು ನಾವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀತೀವಿ. ಅರ್ಥ ಆಯ್ತಾ? ಈ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀತಕ್ಕಂಥದ್ದು ಗೊತ್ತಿದೆ ತಾನೆ? ಈ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ಅರ್ಥ ಆಯ್ತಾ ಮೈಂಡ್ ಅಲ್ಲಿ ಇಟ್ಕೊಂಡು ಯಾರು ಲೀವಿಸ್ ಯಾವ ತರ ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಆಕ್ಟೆಟ್ ರೂಲ್ ನ ಒಬೆ ಮಾಡಿ, ಅರ್ಥ ಆಯ್ತಾ, ದಟ್ ಈಸ್ ಕಾಂಪೌಂಡ್ಸ್ ಹೆಂಗ್ ಫಾರ್ಮ್ ಆಗ್ತವೆ ಅಂತ ಅರ್ಥ ಆಯ್ತಾ ಡಿಸ್ಕಸ್ ಮಾಡ್ತಾನೆ. ಅಲ್ಲಿಗೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್ ಗೊತ್ತಿರ್ತಾನೆ. ನೆಕ್ಸ್ಟ್ ನಾವು ಈ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಥವಾ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಆಫ್ ಸರ್ಟನ್ ಮಾಲಿಕ್ಯೂಲ್ಸ್ ಅಥವಾ ಅಯಾನ್ಸ್ ನಾವು ಟೈಪ್ಸ್ ಆಫ್ ಕೆಮಿಕಲ್ ಬಾಂಡ್ಸ್ ಅಲ್ಲಿ ಡಿಸ್ಕಸ್ ಮಾಡ್ಬಿಡೋಣ. ಇವಾಗ ನಾವು ಟೈಪ್ಸ್ ಆಫ್ ಕೆಮಿಕಲ್ ಬಾಂಡ್ಸ್ ಹೋಗೋಣ. ಅರ್ಥ ಆಯ್ತಾ? ಟೈಪ್ಸ್ ಆಫ್ ಕೆಮಿಕಲ್ ಬಾಂಡ್ಸ್ಗೆ ಏನು ಟೈಪ್ಸ್ ಆಫ್ ಕೆಮಿಕಲ್ ಬಾಂಡ್ಸ್ ಅರ್ಥ ಆಯ್ತಾ? ದಿಸ್ ಅರ್ಥ ಬರೆಯೋದು ಗೊತ್ತಿತ್ತಾನೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಅಂತ ನೋಡ್ಕೊಳ್ಳಿ, ಅಷ್ಟು ಎಲೆಕ್ಟ್ರಾನ್ಸ್ ನಾವು ರೆಪ್ರೆಸೆಂಟ್ ಮಾಡ್ತಾ ಬಂದ್ವಿ. ಅರ್ಥ ಆಯ್ತಾ? ಡಾಟ್ ಮುಖಾಂತರ. ನೆಕ್ಸ್ಟ್ ದಟ್ ಈಸ್ ಕೆಮಿಕಲ್ ಬಾಂಡ್ ಅಂದ್ರೆ ಏನು ಗೊತ್ತಾಯ್ತು. ವಾಟ್ ಆರ್ ದ ಮೇನ್ ಕ್ರೈಟೀರಿಯಾಸ್? ಒನ್ ಕ್ರೈಟೀರಿಯಾ ಈಸ್ ದ ಎಲಿಮೆಂಟ್ಸ್ ಆರ್ ಕಂಬೈನ್ಡ್, the energy is going to be decreases and the molecule becomes stable due to decrease in energy, and it becomes minimum energy. They possess minimum energy during the combination or during the formation of bond. Next, they become octet structure when the elements are combined. Octet structure form ಆಗಿ octet structure form ಆಗ್ತಕ್ಕಂಥ ರೀಸನ್ ಇಂದ ಇವು ಎಲಿಮೆಂಟ್ಸ್ ಕಂಬೈನ್ ಆಗಬೇಕಾದ್ರೆ ನೋಡಿ, ರೇರ್ ಗ್ಯಾಸಸ್ ಒಂದು ಬಿಟ್ರೆ ಇನ್ನು ಯಾವುದು ಸ್ಟೇಬಲ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಇರಲ್ಲ. ಯಾವಾಗ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಇಲ್ವೋ ಅವು ಅನ್ಸ್ಟೇಬಲ್. ಆ ಸ್ಟೇಬಲ್ ಅಂದ್ರೆ ಆಕ್ಟೆಟ್ ರೂಲ್. ಇವಾಗ ರೇರ್ ಗ್ಯಾಸ್ ಎಲ್ಲ ಆಕ್ಟೆಟ್ ರೂಲ್ ಒಬೆ ಮಾಡ್ತವೆ, ಅಂದ್ರೆ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಒಬೆ ಮಾಡ್ತವೆ. ಆ ಆಕ್ಟೆಟ್ ಒಬೆ ಮಾಡಲಿಕ್ಕೆ ಈ ಅನ್ಸ್ಟೇಬಲ್ ಇರ್ತಕ್ಕಂಥವು ಬೈ ದ ಲಾಸ್ ಆಫ್ 1 or more electrons or by gaining 1 or more electrons, they becomes octet structure, they become stable. Hence the elements are combined to form molecules ಅಂತ ಹೇಳ್ಬಿಟ್ಟು ಲೀವಿಸ್ ಹೇಳ್ತಾರೆ. ಅರ್ಥ ಆಯ್ತಾ? ಇವಾಗ ಟೈಪ್ಸ್ ಆಫ್ ಕೆಮಿಕಲ್ ಬಾಂಡ್ಸ್ ಏನು ಹೇಳಿ? ಟೈಪ್ಸ್ ಆಫ್ ಕೆಮಿಕಲ್ ಬಾಂಡ್ಸ್. What are the different types of chemical bonds? Number 1 is ionic bond. ಅರ್ಥ ಆಯ್ತಾ? OR electrovalent bond. Electrovalent bond. ಅರ್ಥ ಆಯ್ತಾ? Number 2 is covalent bond. Covalent bond. Covalent bond. ಅರ್ಥ ಆಯ್ತಾ? Number 3 is coordinate bond.
coordinate bond. ಅರ್ಥ ಆಯ್ತಾ? ನಂಬರ್ 4 is ಅರ್ಥ ಆಯ್ತಾ? ವಾನ್ ಡರ್ ವಾಲ್ಸ್ ಫೋರ್ಸ್. ಏನಲ್ಲಿ ವಾನ್ ಡರ್ ವಾಲ್ಸ್ ಫೋರ್ಸ್. ಏನು ವಾನ್ ಡರ್ ವಾಲ್ಸ್ ಫೋರ್ಸ್. ಇಲ್ಲಿ ವಾನ್ ಡರ್ ವಾಲ್ಸ್ ಫೋರ್ಸ್ ಅರ್ಥ ಆಯ್ತಾ? ವಾನ್ ಡರ್ ವಾಲ್ಸ್ ಇಂಟ್ರಾಕ್ಷನ್ ಅಂತ ಕೂಡ ಕರಿತೀವಿ ನಾವು ಹೆಸರಲ್ಲಿ. ವಾನ್ ಡರ್ ವಾಲ್ಸ್ ಫೋರ್ಸ್ ಅಥವಾ ವಾನ್ ಡರ್ ವಾಲ್ಸ್ ಇಂಟ್ರಾಕ್ಷನ್ ಅಂತ ಕೂಡ ಕರಿತೀವಿ. ಅರ್ಥ ಆಯ್ತಾ? ಇದಕ್ಕಿನ್ನ ಒಂದು ಕೋಆರ್ಡಿನೇಟ್ ಬಾಂಡ್ಗೆ ಡೇಟಿವ್ ಬಾಂಡ್ ಅಂತ ಕೂಡ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ 5th one, ಹೈಡ್ರೋಜನ್ ಬಾಂಡ್. ನೆಕ್ಸ್ಟ್ 6th one, ಅರ್ಥ ಆಯ್ತಾ? ದಟ್ ಈಸ್ ಮೆಟಾಲಿಕ್ ಬಾಂಡ್. These are the different types of chemical bonds. What are the different types of chemical bonds ಅಂತ ಕೊಡಬಹುದಾ? ಈ ಚಾಪ್ಟರ್ ಅಲ್ಲಿ ನಿಮಗೆ ಈ ಒಂದೊಂದೇ ಕೆಮಿಕಲ್ ಬಾಂಡ್ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದಾನೆ. ನಾವೆಲ್ಲ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಮತ್ತೆ ಕೆಲವೊಂದು ಥಿಯರೀಸ್ ಡಿಸ್ಕಸ್ ಮಾಡಿದ್ದಾನೆ. VBT ಥಿಯರಿ, BSCPR ಥಿಯರಿ. ಅರ್ಥ ಆಯ್ತಾ? ನೆಕ್ಸ್ಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ, MOT ಥಿಯರಿ. ಅರ್ಥ ಆಯ್ತಾ? ಎಲ್ಲದರ ಬಗ್ಗೆ ಡೀಟೇಲ್ ಡಿಸ್ಕಸ್, ದೊಡ್ಡ ಚಾಪ್ಟರ್ ಇದು. ಅರ್ಥ ಆಯ್ತಾ? ಈ ಎಷ್ಟು ನೀವು ಪರ್ಫೆಕ್ಟ್, ನೀವು ಬೇಸಿಕ್ಸ್ ಇದ್ದಂಗೆ, ನಿಮಗೆ ಕೆಮಿಸ್ಟ್ರಿ ಬೇಸಿಕ್ಸ್ ಇದ್ದಂಗೆ ಇದು. ನೀವು ಎಷ್ಟು ಪರ್ಫೆಕ್ಟ್ ಆಗ್ತೀರೋ ಅಷ್ಟು ಈಸಿ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ಲಿವಿಸ್ ಡಾಟ್ ಸ್ಟ್ರಕ್ಚರ್ನ ಬರೀತಕ್ಕಂಥದ್ದು ಗೊತ್ತಾಯ್ತಾ? ಲಿವಿಸ್ ಡಾಟ್ ಸ್ಟ್ರಕ್ಚರ್ ಆಫ್ ಅಥವಾ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಎಲಿಮೆಂಟ್ಸ್ ಹಿಂಗೆ ಬರೀತಕ್ಕಂಥದ್ದು ಗೊತ್ತಾಯ್ತಾ? ಅರ್ಥ ಆಯ್ತಾ? ಯಾವುದೇ ಎಲಿಮೆಂಟ್ ಎಲ್ಲ ಆಗಿರ್ಬೋದು, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ, ಕರ್ನಲ್ ಇರುತ್ತೆ. ಅರ್ಥ ಆಯ್ತಾ? ಕರ್ನಲ್ ಏನಿರುತ್ತೆ, ಮೆಟಲ್ ನ್ಯೂಕ್ಲಿಯಸ್ ಇರುತ್ತೆ, ಇನ್ನರ್ಷಿಯಲ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅದೇ ವೇಲೆನ್ಸ್ ಶೆಲ್ ಇರತಕ್ಕಂಥದ್ದು ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ ಅದಕ್ಕೆ. ಅರ್ಥ ಆಯ್ತಾ? ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವೋ ಅದನ್ನು ನಾವು ಶೋ ಮಾಡಬಹುದು ಡಾಟ್ಸ್ ಮುಖಾಂತರ. ಅರ್ಥ ಆಯ್ತಾ? ಹೆಂಗ್ ಡಾಟ್ ಮಾಡ್ತಕ್ಕಂಥದ್ದು ಅಂತ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಮುಖಾಂತರ ನಾವು ಡಿಸ್ಕಸ್ ಮಾಡಿದ್ದಾಗಿದೆ. ಅರ್ಥ ಆಯ್ತಾ? ಈಗ ನಾವು ಏನು ಈ ಅಯೋನಿಕ್ ಬಾಂಡ್ ಅಂದ್ರೆ ಏನು, ಅರ್ಥ ಆಯ್ತಾ? ಅಯೋನಿಕ್ ಬಾಂಡ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋದು. ಫಸ್ಟ್ ಅಥವಾ ಎಲೆಕ್ಟ್ರೋವೇಲೆಂಟ್ ಬಾಂಡ್. ಎಲೆಕ್ಟ್ರೋವೇಲೆಂಟ್ ಬಾಂಡ್ ಅರ್ಥ ಆಗಿದೆಯಾ? ಅಯಾನಿಕ್ ಬಾಂಡ್ ಅಥವಾ ಎಲೆಕ್ಟ್ರೋವೇಲೆಂಟ್ ಬಾಂಡ್. ಏನು ಈ ಅಯಾನಿಕ್ ಬಾಂಡ್ ಅಥವಾ ಎಲೆಕ್ಟ್ರೋವೇಲೆಂಟ್ ಬಾಂಡ್ ಅಂದ್ರೆ? ವೆರಿ ಸಿಂಪಲ್. A chemical bond which is formed, an ionic bond is a chemical bond which is formed by the complete transfer of one or more electrons from outermost shell of one atom to outermost shell of another atom. ಅರ್ಥ ಆಗಲಿಲ್ಲ? ಈ ಅಯಾನಿಕ್ ಬಾಂಡ್ ಅನ್ನೋ ಒಂದು ಕೆಮಿಕಲ್ ಬಾಂಡ್ ಅದು ಹೆಂಗ್ ಫಾರ್ಮ್ ಆಗತ್ತಂದ್ರೆ, ಡ್ಯೂ ಟು ದ ಅಥವಾ that is by the complete transfer of ionic bond is a chemical bond which is formed by complete transfer of one or more electrons from valence shell of one atom to valence shell of another atom. ಒಂದು ಆಟಮ್ನ ಔಟರ್ಮೋಸ್ಟ್ ಶೆಲ್ ಇಂದ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ ಇನ್ನೊಂದು ಆಟಮ್ನ ಔಟರ್ಮೋಸ್ಟ್ ಶೆಲ್ಗೆ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಆದ್ರೆ, ಅರ್ಥ ಆಯ್ತಾ, ಯಾವ ಬಾಂಡ್ ಫಾರ್ಮ್ ಆಗುತ್ತೆ ಅಂದ್ರೆ ಅಯಾನಿಕ್ ಬಾಂಡ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಅಯಾನಿಕ್ ಬಾಂಡ್ ನೀವು ಬರೀರಿ, ಅರ್ಥ ಆಯ್ತಾ? ಬರೆದು ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ. An ionic bond is formed by the complete transfer of one or more electrons from outermost shell of one atom to outermost shell of another atom. ಡೆಫಿನೇಷನ್ ಅರ್ಥ ಆಗಿದೆಯಾ? ಅಯಾನಿಕ್ ಬಾಂಡ್. ಇದಕ್ಕೆ ಇನ್ನೊಂದು ಹೆಸರು ಎಲೆಕ್ಟ್ರೋವೇಲೆಂಟ್ ಬಾಂಡ್ ಅಂತ ಕರಿತೀವಿ. ಯಾಕೆ ಎಲೆಕ್ಟ್ರೋವೇಲೆಂಟ್ ಬಾಂಡ್ ಅಂತ ಕರಿತೀವಿ ಅಂತ ಅರ್ಥ ಆಯ್ತಾ? ಇನ್ನೊಂದು ಡೆಫಿನೇಷನ್ ಕೊಡಬಹುದು ಬೇಕಾದ್ರೆ ಅಯಾನಿಕ್ ಬಾಂಡ್ಗೆ. It is the electrostatic force of attraction between two oppositely charged ions. It is the electrostatic force of attraction between two oppositely charged ions. ಎರಡು oppositely charged ions ಅಂದ್ರೆ ಏನು? ಒಂದು ಕ್ಯಾಟೈನ್, ಒಂದು ಆನಯನ್. ಅರ್ಥ ಆಯ್ತಾ? ಆ ಕ್ಯಾಟೈನ್ ಆನಯನ್ ಹೆಂಗ್ ಫಾರ್ಮ್ ಆಗಿರುತ್ತೆ? ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಇಂದ ಫಾರ್ಮ್ ಆಗಿರುತ್ತೆ. ಆ ಎರಡರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದ್ರೆ ಆಪೋಸಿಟ್ ಚಾರ್ಜಸ್ ಆರ್ ಅಟ್ರಾಕ್ಟ್ ಈಚ್ ಅದರ್. ಆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ಅಯಾನಿಕ್ ಬಾಂಡ್ ಅಂತ ಕೂಡ ಕರಿತೀವಿ.
ಇನ್ನೊಂದು ಡೆಫಿನೇಷನ್ ಬರ್ಕೋಬೋದಾ? ಅರ್ಥ ಆಯ್ತಾ? ಅಯಾನಿಕ್ ಬಾಂಡ್, ಇಟ್ ಈಸ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಆಪೋಸಿಟ್ಲಿ ಚಾರ್ಜ್ ಅಯಾನ್ಸ್ ದಟ್ ಅಯಾನ್ಸ್ ಆರ್ ಫಾರ್ಮ್ಡ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ವೇಲೆನ್ಸಿಯಿಂದ. ಅರ್ಥ ಆಯ್ತಾ? ಬರಿಬೋದಾ? ಎನಿ ಡೌಟ್? ಅಲ್ಲಿಗೆ ಎರಡು ಡೆಫಿನೇಷನ್ಸ್ ಯಾವ್ದು ಬರೆದ್ರು ಒಂದೇ. ಅಯಾನಿಕ್ ಬಾಂಡ್ ಈಸ್ ಫಾರ್ಮ್ಡ್ ಬೈ ದ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ಸ್ ಫ್ರಮ್ ಔಟರ್ ಮೋಸ್ಟ್ ಶೆಲ್ ಆಫ್ ಒನ್ ಆಟಮ್ ಟು ಔಟರ್ ಮೋಸ್ಟ್ ಶೆಲ್ ಆಫ್ ಅನದರ್ ಆಟಮ್. ಹಿಂಗೆ ಬರೆದ್ರು ಒಂದೇ. ಅಥವಾ ಅಯಾನಿಕ್ ಬಾಂಡ್ಗೆ it is the electrostatic force of attraction. It is the electrostatic force of attraction between two oppositely charged ions is called as ionic bond ಅಂತ ಬರೆದ್ರು ಅಂತೆ. ಅರ್ಥ ಆಯ್ತಾ? ಹೆಂಗೆ ಅಯಾನಿಕ್ ಬಾಂಡ್ ಫಾರ್ಮ್ ಆಗುತ್ತೆ? ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅರ್ಥ ಆಯ್ತಾ? ಆಕ್ಚುಲಿ ಅಯಾನಿಕ್ ಬಾಂಡ್ ಫಾರ್ಮ್ ಆಗ್ತಕ್ಕಂಥದ್ದು ಒಂದು ಮೆಟಲ್ ಆಟಮ್, ಅರ್ಥ ಆಯ್ತಾ, ಒಂದು ನಾನ್ ಮೆಟಲ್ ಆಟಮ್ ಮಧ್ಯದಲ್ಲಿ ಫಾರ್ಮ್ ಆಗೋದೇ ಅಯಾನಿಕ್ ಬಾಂಡ್. ಅರ್ಥ ಆಯ್ತಾ? ಎರಡೂ ಮೆಟಲ್ ಆಟಮ್ಸ್ ಆಗಿದ್ರು ಅದು ಅಯಾನಿಕ್ ಬಾಂಡ್ ಅಲ್ಲ, ಎರಡೂ ನಾನ್ ಮೆಟಲ್ ಆಟಮ್ಸ್ ಆಗಿದ್ರು ಅದು ಅಯಾನಿಕ್ ಬಾಂಡ್ ಅಲ್ಲ. ಈ ಕಂಬೈನಿಂಗ್ ಆಟಮ್ಸ್ ಅಲ್ಲಿ ಒಂದು ಮೆಟಲ್ ಆಟಮ್ ಆಗಿರಬೇಕು, ಇನ್ನೊಂದು ನಾನ್ ಮೆಟಲ್ ಆಟಮ್ ಆಗಿರಬೇಕು. ಅವೆರಡರ ಮಧ್ಯದಲ್ಲೇ ಫಾರ್ಮ್ ಆಗ್ತಕ್ಕಂಥದ್ದು ಅಯಾನಿಕ್ ಬಾಂಡ್. ಹೆಂಗ್ ಫಾರ್ಮ್ ಆಗತ್ತೆ ಅಂದ್ರೆ, ವಿ ನೋ ದಟ್ ದ ಮೆಟಲ್ಸ್ ಕ್ಯಾನ್ possess low ionization energies. Due to low ionization energies, they can lose their valence electrons easily. The non-metal atoms, it's having maximum electron affinity. ಅರ್ಥ ಆಯ್ತಾ? ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಅಫಿನಿಟಿ ಅಂದ್ರೆ ಏನು? ಅರ್ಥ ಆಯ್ತಾ? ಎಲೆಕ್ಟ್ರಾನ್ ಅಫಿನಿಟಿ ಅಂದ್ರೆ ತನ್ನ ಕಡೆ ಎಲೆಕ್ಟ್ರಾನ್ಸ್ ಗೇನ್ ಮಾಡ್ತಕ್ಕಂಥ ಕೆಪಾಸಿಟಿ ಜಾಸ್ತಿ ಇರುತ್ತೆ. The amount of energy is released when one or more electrons are added to the outermost shell of an atom is called as its electron affinity. ಅಲ್ವಾ? ಯಾವಾಗ ಈ ಎಲೆಕ್ಟ್ರಾನ್ ಗೇನಿಂಗ್ ಎಂಥಾಲ್ಪಿ ಜಾಸ್ತಿ ಇದೆಯೋ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಕೂಡ ಅಂತ ಕರಿತೀವಿ ಎಲೆಕ್ಟ್ರಾನ್ ಅಫಿನಿಟಿಗೆ. ಎಲೆಕ್ಟ್ರಾನ್ ಗೇನಿಂಗ್ ಎಂಥಾಲ್ಪಿ ಯಾವುದಕ್ಕೆ ಜಾಸ್ತಿ ಇರುತ್ತೆ? ನಾನ್ ಮೆಟಲ್ ಜಾಸ್ತಿ ಇರುತ್ತೆ. ಇಲ್ಲಿ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳಿಕ್ಕೆ ಕಡಿಮೆ ಇರುತ್ತೆ. ಆದ್ರಿಂದ ಈ ಮೆಟಲ್ ಆಟಮ್ ಇಂದ ನಾನ್ ಮೆಟಲ್ ಆಟಮ್ಗೆ ಎಲೆಕ್ಟ್ರಾನ್ಸ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಿ ಒಂದು ಬಾಂಡ್ ಫಾರ್ಮ್ ಆಗುತ್ತೆ. ದಟ್ ಈಸ್ ಅಯಾನಿಕ್ ಬಾಂಡ್. ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಮುಖಾಂತರ ಡಿಸ್ಕಸ್ ಮಾಡೋಣ. ನೋಡಿ ಇಲ್ಲಿ, ಫಾರ್ ಎಕ್ಸಾಂಪಲ್ ಯು ಟೇಕ್ ಸೋಡಿಯಂ. ವಾಟ್ ಇಸ್ ಅಟಾಮಿಕ್ ನಂಬರ್? ಅರ್ಥ ಆಯ್ತು? 11. Na ಸೋಡಿಯಂ ಅಟಾಮಿಕ್ ನಂಬರ್ 11. ಅರ್ಥ ಆಯ್ತಾ? ಇದು ಮೆಟಲ್ ಆಟಮ್ ತಾನೆ? ಇದು ಮೆಟಲ್ ಆಟಮ್, ನಾನ್ ಮೆಟಲ್ ಆಟಮ್? ಇದು ಮೆಟಲ್ ಆಟಮ್. ಇಟ್ ಕ್ಯಾನ್ ಪೊಸೆಸ್ ಲೋ ಅಯನೈಸೇಷನ್ ಎನರ್ಜೀಸ್. ಇದಕ್ಕೆ ಇದರಲ್ಲಿ ಹೆಂಗಿರುತ್ತೆ? ಅರ್ಥ ಆಯ್ತಾ? ನೋಡಿ ಇಲ್ಲಿ, ಇದು ಸೋಡಿಯಂನ ಒಂದು ನ್ಯೂಕ್ಲಿಯಸ್. ಇದು ಫಸ್ಟ್ ಶೆಲ್, ಇದು ಸೆಕೆಂಡ್ ಶೆಲ್, ಇದು ಥರ್ಡ್ ಶೆಲ್. ಫಸ್ಟ್ ಶೆಲ್ ಎಷ್ಟು ಎಲೆಕ್ಟ್ರಾನ್ಸ್ ಹೋಗುತ್ತೆ? 2 ಎಲೆಕ್ಟ್ರಾನ್ಸ್ ಆಗುತ್ತೆ. ಔಟ್ ಆಫ್ 11 2 ಎಲೆಕ್ಟ್ರಾನ್ಸ್ ಆಯ್ತಾ? ನೆಕ್ಸ್ಟ್ ಶೆಲ್ ಎಷ್ಟು ಆಯ್ತು? 8. ಟೋಟಲ್ 10 ಆಯ್ತಾ? ಅರ್ಥ ಆಗಿದೆಯಾ? 10 ಆಯ್ತು. ಈ ಶೆಲ್ಲಲ್ಲಿ ಎಷ್ಟಿರ್ತವೆ? 1 ಇರುತ್ತೆ. ಅರ್ಥ ಆಗಿದೆಯಾ? ಅರ್ಥ ಆಗಿದ್ದಿಲ್ಲ? ಇವಾಗ ಇದು ಏನು? ಸೋಡಿಯಂ ಆಟಮ್. ಅರ್ಥ ಆಯ್ತಾ? ಇನ್ನೊಂದು ಕ್ಲೋರಿನ್ ತಗೊಳ್ಳೋಣ. ಏನು ಹೇಳಿ? ಕ್ಲೋರಿನ್ ಅಟಾಮಿಕ್ ನಂಬರ್ ಎಷ್ಟು? 17. ಅರ್ಥ ಆಯ್ತಾ? ನಾವು ಸಿಂಪಲ್ ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀವಿ ಅಷ್ಟೇ. ಅರ್ಥ ಆಯ್ತಾ? 17. ಇದಕ್ಕೆ ಒಂದು ಮೆಟಲ್ ನ್ಯೂಕ್ಲಿಯಸ್ ಇರುತ್ತೆ. ಇದಕ್ಕೂ ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, ಥರ್ಡ್ ಶೆಲ್. ಅರ್ಥ ಆಯ್ತಾ? ಥರ್ಡ್ ಶೆಲ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಅರ್ಥ ಆಯ್ತಾ? ಫಸ್ಟ್ ಶೆಲ್, ಸೆಕೆಂಡ್ ಶೆಲ್, ಥರ್ಡ್ ಶೆಲ್. ಇದು ಕ್ಲೋರಿನ್. ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಹೋಗುತ್ತೆ. ಸೆಕೆಂಡ್ ಶೆಲ್ಗೆ 8 ಎಲೆಕ್ಟ್ರಾನ್ಸ್ ಹೋಗುತ್ತೆ. ಸರ್ ನೀವು ಬರಿಬೇಕಾದ್ರೆ ಇದು ಚಿಕ್ಕದಾಗ ಬರೀ ದೊಡ್ಡದಾಗ ಬರೀ, ಇದು ಚಿಕ್ಕದಿರುತ್ತೆ, ಇದು ದೊಡ್ಡದಿರುತ್ತೆ ಆಕ್ಚುಲಿ ಅಲ್ವಾ? ದ ಸೈಜ್ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್. ನೀವು ಹಂಗೆ ಬರಿಬೇಡಿ. ಅರ್ಥ ಆಯ್ತು? ಬರಿಬೇಕಾದ್ರೆ ನೋಡಿ, ಬೇಕಾದ್ರೆ ಇದನ್ನ ಸ್ವಲ್ಪ ದೊಡ್ಡದಾಗಿ ಬರೀ. ಅರ್ಥ ಆಯ್ತಾ? ಇವನ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಸ್ಟ್ ಶೆಲ್ಗೆ 2 ಎಲೆಕ್ಟ್ರಾನ್ಸ್,
ನಾನು ಎಲೆಕ್ಟ್ರಾನ್ಸ್ನ ಹಿಂಗೆ ಬರೀಲ್ಲ, ರೆಡ್ ಪೆನಲ್ಲಿ ಬರಿತೀನಿ ಅಂತ ಇಲ್ಲ. ಇಷ್ಟಾಯಿತು, 10 ಆಯಿತಾ? ಇದರ ಒಂದು ಎಲೆಕ್ಟ್ರಾನ್ ಇದೆ. ಹಾಂ, ಇದೇನಿದು Na, ಅರ್ಥ ಆಯ್ತಾ? ಇದೇನಿದು Cl, ಅರ್ಥ ಆಗಿದೆಯಾ? ಹಾಂ, ಇದರಲ್ಲಿ ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಇದ್ದಾವೆ, ನೆಕ್ಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇದ್ದಾವೆ, ನೆಕ್ಸ್ಟ್ ಶೆಲ್ಲಲ್ಲಿ 7 ಇದ್ದಾವೆ. ಎಷ್ಟಿದ್ದಾವೆ? 7. 1 2 3 4 5 6 7 ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? 7 ಎಲೆಕ್ಟ್ರಾನ್ಸ್ ಇದೆ. ಇವಾಗ ಟು ಫಾರ್ಮ್ an octet, how many electrons less? 1 electron less. ಯಾವ ಆಕ್ಟೇಟ್ ಬರುತ್ತೆ ಇಟ್ ಬಿಕಮ್ ಸ್ಟೇಬಲ್ ತಾನೆ, ಎನರ್ಜಿ ಇಸ್ ಗೋಯಿಂಗ್ ಟು ಡಿಕ್ರೀಸಸ್ ತಾನೆ. ಇದು ಆಕ್ಟೇಟ್ ಬರಬೇಕಾದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಕಡಿಮೆ ಇದೆ? 7 ಎಲೆಕ್ಟ್ರಾನ್ಸ್ ಕಡಿಮೆ ಇದೆ. ಯಾಕಂದ್ರೆ ವೇಲೆನ್ಸ್ ಶೆಲ್ 1 ಎಲೆಕ್ಟ್ರಾನ್ ಇರ್ತಕ್ಕಂಥದ್ದು. ಇದು ಒಳಗಡೆ ಇದೆಲ್ಲ ಕರ್ನಲ್, ಇದು ವೇಲೆನ್ಸ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಇದರಲ್ಲಿ 1 ಎಲೆಕ್ಟ್ರಾನ್ ಮಾತ್ರ ಕಡಿಮೆ ಇದೆ, ಇದರಲ್ಲಿ 7 ಎಲೆಕ್ಟ್ರಾನ್ಸ್ ಕಡಿಮೆ ಇದೆ. ಇವಾಗ 7 ಎಲೆಕ್ಟ್ರಾನ್ಸ್ ಹೇಳ್ಕೊಳ್ತಕ್ಕಂಥದ್ದು ಇದು ತುಂಬಾ ಕಷ್ಟ. ಇದು ಲೋ ಅಯನೈಸೇಷನ್ ಎನರ್ಜಿ ಪ್ರೊಸೆಸ್ ಮಾಡುತ್ತೆ. ಯಾಕೆ? ಬೈ ದ ಲಾಸ್ ಆಫ್ 1 ಎಲೆಕ್ಟ್ರಾನ್ ಇಟ್ ಬಿಕಮ್ ಸ್ಟೇಬಲ್. ಅರ್ಥ ಆಯ್ತು? ಈ ಎಲೆಕ್ಟ್ರಾನ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ಯಾವಾಗ ಎಲೆಕ್ಟ್ರಾನ್ ಇದರಿಂದ ಇಲ್ಲಿ ಬಂದ್ಬಿಡುತ್ತೋ, ಅರ್ಥ ಆಯ್ತಾ, ಇಲ್ಲಿ ಬಂದ್ಬಿಡುತ್ತೋ, ಎಷ್ಟಾಯ್ತು ಅಲ್ಲಿಗೆ? ಇಟ್ ಬಿಕಮ್ ಸ್ಟೇಬಲ್. ನೋಡಿ ಇವಾಗ ಇದರಲ್ಲಿ ಎಷ್ಟಾಯ್ತು ಎಲೆಕ್ಟ್ರಾನ್ಸ್? ಟೋಟಲಿ ವೇಲೆನ್ಸ್ ಶೆಲ್ ಅಲ್ಲಿ 8 ಆಯ್ತು. ಬೈ ದ ಲಾಸ್ ಆಫ್ 1 ಎಲೆಕ್ಟ್ರಾನ್ ಇಟ್ ಬಿಕಮ್ ಸ್ಟೇಬಲ್ ತಾನೆ. ನೋಡಿ ಇದು ಆಕ್ಟೇಟಿವ್ ಬಂತು. ಯಾವಾಗ ಈ 1 ಎಲೆಕ್ಟ್ರಾನ್ ವೇಲೆನ್ಸ್ ಶೆಲ್ ಇರತಕ್ಕಂಥ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಆಯ್ತು, ಇದು ಸ್ಟೇಬಲ್ ಬಂತು. ಅವಾಗ ಏನಾಗುತ್ತೆ? ಇದು Na+ ಆಗುತ್ತೆ. ಏನಾಗುತ್ತೆ? Na+ ಆಗುತ್ತೆ. ಕ್ಯಾಟನ್ ಆಯ್ತು. ಇವಾಗ ಏನಾಯ್ತು? ಇದು Cl- ಆಯ್ತು. ಯಾವಾಗ ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿ ಬಂತು, ಇದು Cl- ಆಯ್ತು, ಇಲ್ಲಿ Na+ ಆಯ್ತು. 2 ಆಪೋಸಿಟ್ಲಿ ಚಾರ್ಜ್ ಲೈನ್ಸ್ ಆಯ್ತಾ? ಯಾವಾಗ ಈ 2 ಆಪೋಸಿಟ್ಲಿ ಚಾರ್ಜ್ ಲೈನ್ಸ್ ಫಾರ್ಮ್ ಆಯ್ತು, ಅದರಲ್ಲಿ ಒಂದು ಆಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದನ್ನು, ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಎರಡರ ಮಧ್ಯದಲ್ಲಿ, ಅದಕ್ಕೆ ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ 2 ಆಪೋಸಿಟ್ಲಿ ಚಾರ್ಜ್ ಅಯಾನ್ಸ್ ಇಸ್ ಕಾಲ್ಡ್ ಆಸ್ ಇಟ್ಸ್ ಅಯಾನಿಕ್ ಬಾಂಡ್. The electrostatic force of attraction between 2 oppositely charged ions. How that ions are formed? By the transfer of valence electron from one outermost shell of one atom to outermost shell of another atom. The ions are formed. That is anion and cation. Cation and anion. Positively charged ion is called as cation. Negatively charged ion is called as anion. ಯಾವಾಗ ಈ ions form ಆಯಿತು, opposite charged ions, ಆ ಎರಡರ ಮಧ್ಯದಲ್ಲಿ ಒಂದು ಅಟ್ರಾಕ್ಷನ್ ಫಾರ್ಮ್ ಆಗುತ್ತೆ. ಅದಕ್ಕೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್, ದಟ್ ಬಾಂಡ್ ಇಸ್ ಕಾಲ್ಡ್ ಆಸ್ ಅಯಾನಿಕ್ ಬಾಂಡ್. ಅಲ್ಲಿ ಅರ್ಥ ಆಗಿದೆ ಅನ್ಸುತ್ತೆ. ಈ ತರ ನೀವು 2 ಡೆಫಿನೇಷನ್ಸ್ ಅಲ್ಲಿ ಎಲ್ಲಾದ್ರೂ ಬರಲಿ. ಅಯಾನಿಕ್ ಬಾಂಡ್ is formed by the complete transfer of 1 or more electrons from outermost shell of one atom to outermost shell of another atom. ಅರ್ಥ ಆಗಿದೆಯಾ? ಅರ್ಥ ಆಗಲಿಲ್ಲ ಹಂಗಾದ್ರೂ ಬರೀರಿ. ಅಥವಾ it is the electrostatic force of attraction between 2 oppositely charged ions. 2 oppositely charged ions ಫಾರ್ಮ್ ಆಗಿದೆಯಾ? ಏನು ಫಾರ್ಮ್ ಆಯಿತು? ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಿ ಫಾರ್ಮ್ ಆಯಿತು. ಯಾವುದು? 2 oppositely charged ions, ಒಂದು ಕ್ಯಾಟನ್ ಒಂದು ಆನಯನ್. ಹಿಂಗೆ ಫಾರ್ಮ್ ಆಯಿತು ಬೈ ದ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ 1 ಎಲೆಕ್ಟ್ರಾನ್ ಫ್ರಮ್ ಸೋಡಿಯಂ ಟು ಕ್ಲೋರಿನ್. ಆ 2 ಆಪೋಸಿಟ್ ಚಾರ್ಜ್ ಅಯಾನ್ಸ್ ಮಧ್ಯದಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಮರಿಬಾರ್ದು. ಅರ್ಧ ನಿದ್ರೆಯಲ್ಲಿ ಇಡ್ಸ್ಬಿಟ್ಟು ಕೇಳಿದ್ರು ಸಹ ನೀವು ಬರೀಬೇಕು. ಅರ್ಥ ಆಯ್ತಾ? Ionic bond ಅಂದ್ರೆ ಏನು? It is the electrostatic force of attraction between 2 oppositely charged ions is called as ionic bond. ಅಥವಾ the ionic bond is formed by the complete transfer of 1 or more electrons from outermost shell of one atom to outermost shell of another atom is called as ionic bond. ಹಿಂಗಾದ್ರೂ ಬರೀರಿ. ಅರ್ಥ ಆಗಿದೆಯಾ? ಎನಿ ಡೌಟ್? ಯಾವಾಗ ಇವೆರಡು ಕಂಬೈನ್ ಆಗುತ್ತೋ ಏನಾಗುತ್ತೆ? ಟು ಬಿಕಮ್ NaCl ಸಾಲಿಡ್.
ಅರ್ಥ ಆಯ್ತು? NaCl ಸಾಲಿಡ್. ಈ NaCl ಸಾಲಿಡ್ ಫಾರ್ಮ್ ಆಗಬೇಕಾದ್ರೆ ಇಟ್ ಬಿಕಮ್ ಸ್ಟೇಬಲ್ ಆಗಿಬಿಟ್ಟೆ. ಅರ್ಥ ಆಯ್ತಾ? ದ ಎನರ್ಜಿ ಆಫ್ NaCl is always less than that of the energy of Cl and sodium. ಇವೆರಡು ಸಪ್ರೇಟ್ ಇದ್ದಾಗ ಏನು ಎನರ್ಜಿ ಇರುತ್ತೆ, ಅವೆರಡು ಕಂಬೈನ್ ಒಂದು ಮಾಲಿಕ್ಯೂಲ್ ಫಾರ್ಮ್ ಆಯ್ತು ಅಂದ್ರೆ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್ ಅಂಡ್ ದ ಮಾಲಿಕ್ಯೂಲ್ ಬಿಕಮ್ ಸ್ಟೇಬಲ್. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿಗೆ ಅಯಾನಿಕ್ ಬಾಂಡ್ ಫಾರ್ಮೇಶನ್ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆಯಾ? ಏನೇಡು ನೆಕ್ಸ್ಟ್ ಇವಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಷ್ಟೇ. ಫಸ್ಟ್ ಏನಿತ್ತು? 1s2 2s2 2p6 3s1 ಆಗಿತ್ತು. ಅರ್ಥ ಆಯ್ತಾ? ಇದು ಹೆಂಗಿತ್ತು? 1s2 2s2 2p6 ಅರ್ಥ ಆಯ್ತಾ? 3s2 3p5 ಅರ್ಥ ಆಯ್ತಾ? ಮೊದಲು ಟ್ರಾನ್ಸ್ಫರ್ ಆಗೋದಕ್ಕಿಂತ ಮೊದಲು ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇತ್ತು. ಯಾವಾಗ ಈಗ ಟ್ರಾನ್ಸ್ಫರ್ ಆಯಿತು, ಇವಾಗ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅರ್ಥ ಆಯ್ತಾ? 1s2 2s2 2p6 ಅರ್ಥ ಆಯ್ತಾ? 3s2 3p5 ಇತ್ತು. ಇದು 1s2 2s2 2p6 3s1 ಹಿಂಗಿತ್ತು. ಯಾವಾಗ ಒಂದು ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಆಯಿತೋ ಇದು 0 ಆಯಿತು. ಯಾವಾಗ ಇದಕ್ಕೆ ಬಂತೋ ಇದು 6 ಆಯಿತು. ಅರ್ಥ ಆಯ್ತಾ? ಅಲ್ಲಿಗೆ ಆಪ್ಟೇಟಿವ್ ಬಂತ? ಬರಲಿಲ್ವಾ? ಇದು ಆಪ್ಟೇಟಿವ್ ಬಂತ? ದಟ್ ಈಸ್ ಆಪ್ಟೇಟ್, ದಟ್ ಈಸ್ NS2 ಅಂಡ್ NP6 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೊಂದಿರುತ್ತೆ. ಇಟ್ ಈಸ್ ದ ಜನರಲ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಔಟರ್, ದಟ್ ಈಸ್ ಆಪ್ಟೇಟ್ ಸ್ಟ್ರಕ್ಚರ್. ಯಾವಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ ಇವೆರಡು, ದೇ ಬಿಕಮ್ ಸ್ಟೇಬಲ್. ಎನಿ ಡೌಟ್? ಅರ್ಥ ಆಗಿದೆಯಾ? ಅರ್ಥ ಆಗಿದಿಲ್ಲ ಹೇಳಿ. ಇದನ್ನು ಲೀವಿಸ್ ಡಾಟ್ ಸ್ಟ್ರಕ್ಚರ್ ಮುಖಾಂತರ ಹೆಂಗೆ ಹೇಳ್ತೀವಿ ಅಂದ್ರೆ, ಸೋಡಿಯಂ ಲೀವಿಸ್ ಡಾಟ್ ಸ್ಟ್ರಕ್ಚರ್ ಏನು ಅರ್ಥ ಆಯ್ತಾ? Cl ನ ಲೀವಿಸ್ ಡಾಟ್ ಸ್ಟ್ರಕ್ಚರ್ ಏನು? ಕ್ಲೋರಿನ್ ಇದು Cl ನ ಲೀವಿಸ್ ಡಾಟ್ ಸ್ಟ್ರಕ್ಚರ್ 7 ತಾನೆ ವೇಲೆನ್ಸ್ ಎಲೆಕ್ಟ್ರಾನ್ 7 ಡಾಟ್ಸ್. ಅರ್ಥ ಆಯ್ತಾ? ಡಾಟ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತಾರೆ ಅಥವಾ ಈ ಕೂಡ ರೆಪ್ರೆಸೆಂಟ್ ಮಾಡ್ಬೋದು ಎಕ್ಸ್ ಅಂತ. ಅರ್ಥ ಆಯ್ತಾ? ಅಥವಾ ಇದಾದ್ರೆ ಎಕ್ಸ್, ಕ್ಲೋರಿನಿಗಾದ್ರೆ ಎಕ್ಸ್ 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 ಹಿಂಗೂ ರೆಪ್ರೆಸೆಂಟ್ ಮಾಡೋದು. ಹಿಂಗಾದ್ರೂ ರೆಪ್ರೆಸೆಂಟ್ ಮಾಡಿ, ಹಿಂಗಾದ್ರೂ ರೆಪ್ರೆಸೆಂಟ್ ಮಾಡಿ, ಎಲ್ಲ ಒಂದು. ಅರ್ಥ ಆಯ್ತಾ? ಇವಾಗ ಏನಾಗುತ್ತೆ? ಸೋಡಿಯಂ ಕ್ಲೋರೈಡ್ ಫಾರ್ಮ್ ಆದಾಗ ನೋಡಿ ಇಲ್ಲಿ Na ಪ್ಲಸ್ ಆಗುತ್ತೆ. ಅರ್ಥ ಆಯ್ತಾ? Cl ಸುತ್ತಲೂ ಎಷ್ಟಾಯ್ತು ಎಲೆಕ್ಟ್ರಾನ್ಸ್? 8 ಆಗಿದೆ. ಇದು ಮೈನಸ್ ಆಯಿತು, ಇದು ಪ್ಲಸ್ ಆಯಿತು, ಇದು ಮೈನಸ್ ಆಯಿತು. NaCl ಫಾರ್ಮ್ ಆಯ್ತಾ? ವಾರ ನಾವು ಸಿಂಪ್ಲಿ NaCl ಅಂತ ಬರ್ದ್ಬಿಡ್ತೀವಿ. ಅರ್ಥ ಆಯ್ತಾ? ಇದರಲ್ಲಿ ಕ್ಯಾಟಯನ್ ಅವತ್ತು ಸೋಡಿಯಂ ಮೆಟಲ್ ಆಟಮ್ ಈಸ್ ಎ ಕ್ಯಾಟಯನ್, ನಾನ್ ಮೆಟಲ್ ಆಟಮ್ ಈಸ್ ಆನಯನ್. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮೆಟಲ್ ಆಟಮ್ ಈಸ್ ಕ್ಯಾಟಯನ್. ಅರ್ಥ ಆಯ್ತಾ? sodium chloride molecule contains sodium is the cation. ಅರ್ಥ ಆಯ್ತಾ? sodium ion is the cation, chloride ion is the anion. This is the non-metal atom, this is the metal atom. ಅರ್ಥ ಆಗಿದೆಯಾ? ಅದೇ ಥರ ನಾವು ನಾಟ್ ಓನ್ಲಿ ಸೋಡಿಯಂ ಕ್ಲೋರೈಡ್, ನಾವಿನ್ನೂ ಎಕ್ಸಾಂಪಲ್ಸು ಅರ್ಥ ಆಯ್ತಾ? ಕ್ಯಾಲ್ಸಿಯಂ ಕ್ಲೋರೈಡು, ಮೆಗ್ನೀಷಿಯಂ ಸಲ್ಫೈಡು, ಮೆಗ್ನೀಷಿಯಂ ಕ್ಲೋರೈಡು, ಪೊಟ್ಯಾಷಿಯಂ ಕ್ಲೋರೈಡು, ಅರ್ಥ ಆಯ್ತು? ಈ ಎಕ್ಸಾಂಪಲ್ಸ್ ಎಲ್ಲ ಡಿಸ್ಕಸ್ ಮಾಡಿ. ಅರ್ಥ ಆಯ್ತಾ? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು? ಅರ್ಥ ಆಯ್ತಾ? ವಾಟ್ ಆರ್ ದ ಫ್ಯಾಕ್ಟರ್ಸ್ ಫೇವರಿಂಗ್ ಅಯಾನಿಕ್ ಬಾಂಡ್ ಫೇವರ್ ಆಗಬೇಕಾದ್ರೆ ಏನು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸು, ಅವನ್ನೆಲ್ಲ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಅರ್ಥ ಆಗ್ತಿದೆಯಾ? ನೀವು ದಯವಿಟ್ಟು ಆವತ್ತಿನ ಸಿಲೆಬಸ್ಸು ಅವತ್ತು ಕೂತ್ಕೊಂಡು ನಾವು ಏನು ಹೇಳ್ತೀವಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ ಡೌನ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿರಿ ಅಂತ ತಿಳ್ಕೊಳ್ಳಿ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಗೊತ್ತಾಯ್ತು ಅಂದರೆ ನೀವು ಕಾಂಪೌಂಡ್ ಬರೀಬೋದು, ಅಯಾನ್ದು ಬರೀಬೋದು, ಮಾಲಿಕ್ಯೂಲ್ ಅಥವಾ ಅಯಾನ್ಸ್ ಯಾವುದಾದ್ರೂ ಬರೀಬೋದು, ಯಾವುದಾದ್ರೂ ಕೇಳ್ಕೊಳ್ಳಿ. ಇಂಪಾರ್ಟೆಂಟ್. ಅರ್ಥ ಆಗಿದೆಯಾ? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ದಿಸ್ ಅಯಾನಿಕ್ ಬಾಂಡ್ ಅಂಡ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಫೇವರಿಂಗ್ ದ ಅಯಾನಿಕ್ ಬಾಂಡ್. ಈ ಒಂದು ಎರಡನ್ನು ಮತ್ತೆ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ ತಗೊಂಡು ಅಯಾನಿಕ್ ಬಾಂಡ್ಗೆ
ಅರ್ಥ ಆಯ್ತಾ? ಯಾವುದು ಕ್ಯಾಲ್ಸಿಯಂ ಫ್ಲೋರೈಡ್ ತಗೊಳ್ಳೋಣ, ಮೆಗ್ನೀಷಿಯಂ ಸಲ್ಫೇಟ್ ತಗೊಳ್ಳೋಣ, ಪೊಟ್ಯಾಷಿಯಂ ಕ್ಲೋರೈಡ್ ತಗೊಳ್ಳೋಣ, ಅವನ್ನ ಎಕ್ಸಾಂಪಲ್ಸ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿ ಈ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಮತ್ತು ವಾಟ್ ಆರ್ ದ ಫ್ಯಾಕ್ಟರ್ಸ್ ಫೇವರಿಂಗ್ ಅಯಾನಿಕ್ ಬಾಂಡ್ ಡಿಸ್ಕಸ್ ಮಾಡಿ. ಲ್ಯಾಟಿಸ್ ಎನರ್ಜಿ ಅಂದರೆ ಏನು, ಬಾರ್ನ್ ಹೇಬರ್ ಸೈಕಲ್ ಅಂದರೆ ಏನು, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿಬಿಡೋಣ. ಅಲ್ಲಿಗೆ ಅಯಾನಿಕ್ ಬಾಂಡ್ ಬಗ್ಗೆ ಪೂರ್ತಿ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕೋವೆಲೆಂಟ್ ಬಾಂಡ್. ಅರ್ಥ ಆಯ್ತಾ? ಥ್ಯಾಂಕ್ ಯು. ದಯವಿಟ್ಟು ಅವತ್ತಿನ ಸಿಲೆಬಸ್ ಅವತ್ತು ಪರ್ಫೆಕ್ಟ್